So, hello everyone. My name is Irfan. I am a maths lecturer. ಯೂಸ್ವಲ್ಲಾಗಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು. ಸೊ ನಾನು ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೋಸ್ಕರ ಎಲ್ಲ ಕ್ಲಾಸಸ್ ಮಾಡ್ತಿದ್ದೀನಿ. ಅಂದರೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟು 3 ಮಾರ್ಕ್ಸು 2 ಮಾರ್ಕ್ಸು 5 ಮಾರ್ಕ್ಸು 4 ಮಾರ್ಕ್ಸು ಬೋರ್ಡಿಗೆ ಏನೇನು ಕ್ವಶನ್ಸ್ ಕೇಳ್ತಾರೆ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿ, ಆಮೇಲೆ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಮಾಡಿಸಿ, ಆಮೇಲೆ CET ಮತ್ತು ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತಿದ್ದೀನಿ. ಓಕೆ, ಸೊ ಇವತ್ತು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಅಂದರೆ ಡಿಫ್ರೆನ್ಷಿಯಬಿಲಿಟಿ ನೋಡಿ 3 ಮಾರ್ಕ್ಸಿಂದ 2 ಟೈಪ್ ಆಫ್ ಕ್ವಶನ್ಸ್ ಕೊಡ್ತಾರೆ. 2 ಟೈಪ್ ಆಫ್ ಕ್ವಶನ್ಸಲ್ಲಿ ಆದರೆ ಪ್ರೀವಿಯಸ್ ಕ್ಲಾಸಲ್ಲಿ 1 ಟೈಪ್ ಆಫ್ ಕ್ವಶನ್ಸ್ ಮಾಡಿಸಿದ್ದೀನಿ. ಅದನ್ನು ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಇರ್ತವೆ ಕ್ವಶನ್ಸು. ಸೊ ಆ ಕ್ವಶನ್ಸ್ ನಾವು ಮಾಡಿದ್ರು. ಸೊ ಇದರಲ್ಲಿ ಪಾರ್ಟ್ 2 ಈ ವಿಡಿಯೋ ಇದು. ಸೊ ಇಲ್ಲೇನು 3 ಮಾರ್ಕ್ಸ್ ಕೊಟ್ಟ ಅಂದರೆ 2 ಕ್ವಶನ್ಸ್ ಕೇಳ್ತಾರಂದರೆ, ಸೊ 1 ಟೈಪ್ ಆಫ್ ಕ್ವಶನ್ಸು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿಸಿದ್ದೀನಿ, ಇನ್ನೊಂದು ಟೈಪ್ ಆಫ್ ಕ್ವಶನ್ಸು ಈ ಕ್ಲಾಸಲ್ಲಿ ಮಾಡಿಸ್ತಿದ್ದೀನಿ. ಓಕೆ, ಸೊ ಪ್ರೀವಿಯಸ್ಸು ವಿಡಿಯೋದಲ್ಲಿ ಅದರಲ್ಲಿ ಏನು ಕಲ್ತಿದ್ದೀವಿ ಅಂದರೆ ಪ್ಯಾರಾಮೆಟ್ರಿಕ್ ಫಾರ್ಮ್ನ ಸೊ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ಕಂಡುಹಿಡಿದೀವಿ. ಓಕೆ, ಅದು 3 ಮಾರ್ಕ್ಸ್ ಕೇಳ್ತಿದ್ರು. ಆದರೆ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಇಲ್ಲಿ ಲಾಗ್ ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡೋದು ಅಂತೇಳಿ ಅದು ದಟ್ ಈಸ್ 3 ಮಾರ್ಕ್ಸ್ಗೆ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ, ಫಸ್ಟು 3 ಮಾರ್ಕ್ಸ್ಗೆ ಈಗ ಲಾಗ್ ಪ್ರಾಪರ್ಟೀಸ್ ಏನು ಬರ್ತವೆ, ಓಕೆ, ಈಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಲಾಗ್ ಪ್ರಾಪರ್ಟೀಸ್ ಏನು ಬರ್ತವೆ ಅದನ್ನು ಕಲ್ತ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನೋಡಿ, ಲಾಗ್ ಪ್ರಾಪರ್ಟೀಸ್ ನಮ್ಗೆ ಏನು ಬರ್ತಾವೆ ಅಂದರೆ, ನೋಡಿ ಸೆಕೆಂಡ್. ಓಕೆ, ನಾವು ಪ್ರಾಪರ್ಟೀಸ್ ಆಫ್ ಲಾಗ್ ಬರ್ಕೊಳ್ಳಿ ಫಸ್ಟು. ಪ್ರಾಪರ್ಟೀಸ್ ಆಫ್ ಲಾಗ್. ಓಕೆ, ನಿಮಗೆ ಲಾಗ್ ಪ್ರಾಪರ್ಟೀಸ್ ಗೊತ್ತಿದ್ದರೆ ಮಾತ್ರ ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಲಾಗ್ ಪ್ರಾಪರ್ಟೀಸ್ ಫಸ್ಟಿಗೆ ಬರ್ಸ್ತಿದ್ದೀನಿ. ನಾವು ಯೂಜಸ್ಸಿ ಇಲ್ಲೇನು ಬರುತ್ತೆ ಅಂದರೆ, ಈಗ ನೋಡಿ, ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ಲಾಗ್ ಆಫ್ A ಇಂಟು B. ಓಕೆ, ಲಾಗ್ ಆಫ್ A ಇಂಟು B, ಇಲ್ಲೇನೆಂದರೂ ಇ ಇರುತ್ತೆ ಅಂತ ಅರ್ಥ. ಲಾಗ್ ಆಫ್ A ಇಂಟು B ವಿ ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ A ಬೇಸ್ E ಪ್ಲಸ್ ಲಾಗ್ ಆಫ್ B ಬೇಸ್ E. Okay, and one more property you should know, that is log of A divided by B base E is equal to, so log of A base E minus of log of B base E. ಇದು ಗೊತ್ತಿರಬೇಕು. ಓಕೆ, ಇವು 2 ಪ್ರಾಪರ್ಟೀಸ್ ಅದ. ಇದು ಒಂದು ಪ್ರಾಪರ್ಟಿ ಆದಾಗ ಇದು ಸೆಕೆಂಡ್ ಪ್ರಾಪರ್ಟಿ ಆದ. ಥರ್ಡ್ ಪ್ರಾಪರ್ಟಿ ಏನಿರುತ್ತೆ, ಥರ್ಡ್ ಪ್ರಾಪರ್ಟಿ ನೋಡಿ, ಇಫ್ ಯು ಹ್ಯಾವ್ ಲಾಗ್ ಆಫ್ B ಟು ದಿ ಪವರ್ A ಬೇಸ್ E ಇದ್ದಾಗ ಈ ಪವರ್ ಏನಿರುತ್ತೆ ಇಲ್ಲಿ ಮುಂದೆ ಬರ್ಕೋಬೋದು. ಪವರ್ ಐ ಕ್ಯಾನ್ ರೈಟ್ ಆಸ್ A ಇಂಟು ಲಾಗ್ ಆಫ್ B ಬೇಸ್ E. ಓಕೆ, ಸೊ ಇಷ್ಟು ನಿಮ್ಗೆ ಈ 3 ಪ್ರಾಪರ್ಟೀಸ್ ನಮಗೆ ಈಗ ಗೊತ್ತಿದ್ರೆ ನೀವು ಈಸಿಯಾಗಿ ಎಲ್ಲ ಕ್ವಶನ್ಸ್ ಮಾಡ್ಬೋದು. ಓಕೆ, ಸೊ ಈ 3 ಪ್ರಾಪರ್ಟೀಸ್ನ ಬರ್ಕೊಳ್ಳಿ ಫಸ್ಟು. ಸೊ ನೋಡಿ, ಇಲ್ಲೇನಿದೆ ಲಾಗ್ ಆಫ್ A ಇಂಟು B ವಿ ಕ್ಯಾನ್ ರೈಟ್ ಆಸ್ ಲಾಗ್ A ಪ್ಲಸ್ ಲಾಗ್ B. ಅದೇ ಲಾಗ್ ಆಫ್ A ಡಿವೈಡೆಡ್ ಬೈ B ವಿ ಕ್ಯಾನ್ ರೈಟ್ ಆಸ್ ಲಾಗ್ A ಮೈನಸ್ ಲಾಗ್ B. ಅದೇ ಲಾಗ್ ಆಫ್ B ಟು ದಿ ಪವರ್ A ವಿ ಕ್ಯಾನ್ ರೈಟ್ ಆಸ್ A ಇಂಟು ಲಾಗ್ ಆಫ್ B. ಇಷ್ಟು ಬರ್ಕೊಳ್ಳಿ ಫಸ್ಟು. ಇದನ್ನು ಗೊತ್ತಿದ್ರೆ ನಿಮಗೆ ನೀಟಾಗಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಫಸ್ಟ್ ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ, ಡಿಫ್ರೆನ್ಷಿಯೇಟ್ ರೂಟ್ ಆಫ್ x-1 ಇಂಟು x-2 ಡಿವೈಡೆಡ್ ಬೈ x-3 x-4 x-5 ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರು. ಸೊ ಇದು ನೋಡಿ, ಇದು ಹೇಗಿದೆ, ಸೊ ಇದನ್ನು ನಾವೇನು ಬರೀಬೇಕು, ಸೊ ಪವರ್ ಫಾರ್ಮೆಟಲ್ಲಿ ಬರೀಬೇಕು. ಓಕೆ, ಪವರ್ ಫಾರ್ಮೆಟಲ್ಲಿ ಹೆಂಗೆ ಬರಿತೀರಾ, ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ dy/dx ಕಂಡುಹಿಡಬೇಕು. ಓಕೆ, ಸೊ ನಾವೇನು ಮಾಡೋಣ, ಸೊ ಫಸ್ಟ್ ಇದನ್ನು ಕೊಟ್ಟಿರೋದನ್ನು ಸೊ ಇನ್ ಟರ್ಮ್ಸ್ ಆಫ್ y ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಗಿವನ್ ಫಂಕ್ಷನ್ ಆಸ್ y ಅಂತ ಕನ್ಸಿಡರ್ ಮಾಡಿ. y ಈಸ್ ಈಕ್ವಲ್ ಟು ರೂಟ್ ಆಫ್ x-1 ಇಂಟು x-2 ಇಂಟು ಡಿವೈಡೆಡ್ ಬೈ x-3 ಇಂಟು x-4 ಇಂಟು x-5 ಅಂತ ಬರ್ಕೊಳ್ಳೋಣ ಫಸ್ಟ್. ಓಕೆ, ಸೊ ಇಲ್ಲಿ ನೋಡಿ, ಪವರ್ ಇದ್ದಿದ್ದು ನಾವು ಹೆಂಗೆ ಬರ್ಕೋಬೇಕು, ಸೊ ರೂಟ್ ಈಸ್ ನಥಿಂಗ್ ಬಟ್ ವಾಟ್, ಸಪೋಸ್ ಯು ನೋ ದಟ್ ರೂಟ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್ x ಟು ದಿ ಪವರ್ 1/2 ಹೌದಾ. ಓಕೆ, ಸೊ ರೂಟ್ ಎಕ್ಸ್ ಈಸ್ ನಥಿಂಗ್ ಬಟ್ x ಟು ದಿ ಪವರ್ 1. ಅದೇ ಥರ ರೂಟ್ ಆಫ್ 3 ಅಂತ ತಿಳ್ಕೊಟ್ಟು. ಓಕೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ x ಟು ದಿ ಪವರ್ 1/3. ದಿಸ್ ಇಸ್ ಕ್ಯೂಬ್ ರೂಟ್, ದಿಸ್ ಇಸ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟಲ್ಲಿ ಇಲ್ಲಿ ಏನು ಕೊಟ್ಟಿದ್ರೆ ಏನಿಲ್ಲ ಅಂದರೆ 2 ಅಂತ ಅರ್ಥ. ಅಂದರೆ ದಿಸ್ ಈಸ್ ಸೊ ರೂಟ್ ಎಕ್ಸ್ ಐ ಕ್ಯಾನ್ ರೈಟ್ x ಟು ದಿ ಪವರ್ 1/2. ಅದೇ ಥರ ಸೇಮ್. ಸೊ ದಿಸ್ ಐ ಕ್ಯಾನ್ ರೈಟ್ ಯಾವ ಥರ ಬರಿಬೋದು ನಾನು, ಇದನ್ನು y ಈಸ್ ಈಕ್ವಲ್ ಟು x-1 ಇಂಟು x-2 divided by
x minus 3, okay, x minus 4, x minus 5 ಹೋಲ್ ಪವರ್ 1/2 ಈ ಥರ ಬರ್ಕೋಬೋದಾ? ಓಕೆ, ಈ ಥರ ಬರ್ಕೋಬೋದು. ಇಲ್ಲಿ ನೋಡಿ ನಮಗೆ ನಾರ್ಮಲ್ ಡಿಫ್ರೆನ್ಸಿಯೇಷನ್ ಅಂದರೆ ಮಾಡಿಬಿಡ್ಬೋದು. ಇದು ನಾರ್ಮಲ್ u/v, u/v ಯಾವುದು ಹಾಕಿದ್ರೆ ಬರಲ್ಲ. ಅದಕ್ಕೋಸ್ಕರ ನಾವು ಈ ಫಾರ್ಮಾಟಲ್ಲಿ ಮಾಡ್ಬೇಕು. ಓಕೆ, ನಿಮಗೆ ನಾನು ಈ ಪ್ರಾಪರ್ಟೀಸು ಹೇಳುವಾಗ ಹೇಳಿದ್ದೆ. ಓಕೆ, ಸೊ ಪ್ರಾಪರ್ಟೀಸಲ್ಲಿ ಏನಿತ್ತು? ಲಾಗ್ ಆಫ್ a to the power b that is equal to, so this you can write as b into log a ಅಂತ ಹೇಳಿದ್ದ. ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ಏನು ಪ್ರಾಪರ್ ಫಾರ್ಮೆಟಲ್ಲಿ ತರೋಣ, ಆಮೇಲೆ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗೋಣ. ಸೊ ಅದಕ್ಕೋಸ್ಕರ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಓಕೆ, ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ ದಿಸ್ ವಿಲ್ ಬಿಕಮ್ ಲಾಗ್ y which is equal to, so log of x minus 1 into x minus 2 divided by x minus 3 into x minus 4 into x minus 5 to the power 1/2. ಓಕೆ, ಇಲ್ಲೇ ನೋಡಿದ್ರೆ ಲಾಗ್ ಆಫ್ a to the power b, ಸೊ ದಟ್ ಯು ಕ್ಯಾನ್ ರೈಟ್ ಆಸ್ b ಇಂಟು ಲಾಗ್ ಎ. ಅದೇ ಥರನ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಹೆಂಗೆ ಮಾಡ್ತೀನಿ, ಲಾಗ್ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಲಾಗ್ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ಪವರ್ ಇದನ್ನು ಇಲ್ಲಿ ಬರ್ಕೊಳ್ತೀನಿ. ಸೊ ದಿಸ್ ಏನಾಗುತ್ತೆ, ಅವಾಗ ಏನಾಗುತ್ತೆ, ಲಾಗ್ 1/2 ಇಂಟು ಲಾಗ್ ಆಫ್ ಇಲ್ಲಿ ನೋಡಿ ಡೈರೆಕ್ಟಾಗಿ ಬರ್ಕೊಳ್ತೀನಿ. ವೈ ಬಿಕಾಸ್ ಯು ನೋ ದಟ್. ಸೊ ಲಾಗ್ ಆಫ್ ನಾನು ಈಗ ಬರ್ಸಿದ್ದು ನೋಡಿ, ಲಾಗ್ ಆಫ್ a ಇಂಟು ಬಿ. ಲಾಗ್ ಆಫ್ a ಇಂಟು ಬಿ ಐ ಕ್ಯಾನ್ ರೈಟ್ ಆಸ್ ಲಾಗ್ a ಪ್ಲಸ್ ಲಾಗ್ ಬಿ. ಈಗ ಪ್ರಾಪರ್ಟಿ ಬರ್ಸಿದ್ದಲ್ಲ, ಇದು ಗೊತ್ತಿರಬೇಕಂತ ಹೇಳಿದೆ. ಅದೇ ಥರ ಲಾಗ್ ಆಫ್ a ಡಿವೈಡೆಡ್ ಬೈ ಬಿ, ಲಾಗ್ ಆಫ್ a ಡಿವೈಡೆಡ್ ಬೈ ಬಿ ಹೆಂಗೆ ಬರಿಬೋದು ಅಂತ ಹೇಳಿದ್ದೆ, ಲಾಗ್ ಆಫ್ a ಮೈನಸ್ ಲಾಗ್ ಆಫ್ ಬಿ, ಈ ಥರ ಬರಿಬೋದಾ? ಸೊ ಇದನ್ನು ಕಂಪ್ಲೀಟಾಗಿ ಹೆಂಗೆ ಬರಿಬೋದು ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಏನು ಬರಿಬೋದು? ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ x ಮೈನಸ್ 1. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಏನು ಬಂದಿತ್ತು ನಮಗೆ, ಪ್ಲಸ್ ಬಿ ಬಂದಿತ್ತು. ಅದಕ್ಕೋಸ್ಕರ ಇದೇನಾಗುತ್ತೆ, ಪ್ಲಸ್ ಲಾಗ್ ಆಫ್ x ಮೈನಸ್ 2. ಓಕೆ, ಇಲ್ಲಿ ಡಿವೈಡ್ ಆಯಿತಾ, ಡಿವೈಡ್ ಇದ್ದಾಗ ಏನು ಬಂದಿತ್ತು, ಮೈನಸ್ ಬಂದಿತ್ತಾ. ಸೊ ಅದೇ ಥರ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ಮೈನಸ್ ಲಾಗ್ ಆಫ್ x ಮೈನಸ್ 3 ಆಗುತ್ತೆ, x ಮೈನಸ್ 3. ಅದೇ ಥರ ಇದನ್ನು ಡಿವೈಡ್ ಆಯಿತಾ, ಅದನ್ನು ಏನು ಬರ್ಕೊಳ್ಳಿ, ಮೈನಸ್ ಲಾಗ್ ಆಫ್ x ಮೈನಸ್ 4. ಅದೇ ಥರ ಡಿವೈಡ್ ಇದೆ. ಸೊ ಇದೇನಾಗುತ್ತೆ, ಸೊ ಮೈನಸ್ ಲಾಗ್ ಆಫ್ x ಮೈನಸ್ 5. ಓಕೆ, ಇಷ್ಟಾಯ್ತು. ನಾವು ಜಸ್ಟ್ ಇದನ್ನೇನು ಮಾಡೋಣ, ಈಗ ನೋಡಿ ಪ್ರಾಪರ್ ಫಾರ್ಮೆಟಲ್ಲಿ ಬಂತು. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದಾ? ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಯು ನೋ ದಟ್ ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನು, ಲಾಗ್ ಸಪೋಸ್ ಲಾಗ್ ಎಕ್ಸ್ ಇದೆನಾ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗ್ತಿತ್ತು, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1/x ಆಗ್ತಿತ್ತು. ಆಮೇಲೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ರೆ 1 ಬರ್ತಿತ್ತು. ಅದು ಹೆಂಗಿದೆ ಹಂಗೆ ಬರಿತಿದ್ವಿ. ಸೊ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಓಕೆ, ಸೊ ದಟ್ ವಿಲ್ ಬಿಕಮ್ 1/y. ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಲಾಗ್ ವೈ ಡಿಫ್ರೆನ್ಷಿಯೇಟ್ ಈಸ್ 1/y. ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಅವಾಗ ಏನಾಗುತ್ತೆ, ಸೊ ದ dy/dx. ಓಕೆ, ವಿಚ್ ಈಸ್ ಈಕ್ವಲ್ ಟು 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಹಿಂಗಿದೆ ಹಂಗೆ ಬಿಟ್ಕೊಳ್ಳಿ. ಓಕೆ, ಒಂದೊಂದೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ, ಒಂದೊಂದಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 1, ಓಕೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 2. ಓಕೆ, ಅದೇ ಥರ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 3. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 4. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಷನ್ ಬರ್ದಿರ್ತಡ್ರಿ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 4. ಓಕೆ, ಅದೇ ಥರ ಮೈನಸ್, ಒಂದು ಸೆಕೆಂಡ್, ಸೊ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x ಮೈನಸ್ 5. ಇಷ್ಟು ಬಂದಿದೆ. ಓಕೆ, ಸೊ ನಾವು ಒಂದೊಂದೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗೋಣ. ಸೊ ಒಂದೊಂದೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗೋಣ. ಸೊ ನಾವು ಜಸ್ಟ್ ಸಿ ಹಿಯರ್
ಒಂದು ಸ್ಕ್ರೀನ್ ಆ್ಯಡ್ ಮಾಡೋಣ, ಹೊಸ ಸ್ಕ್ರೀನು. ಸೊ 1/y ಯು ರೈಟ್ ಆ್ಯಸ್ ಇಟ್ ಈಸ್ 1/y. ಓಕೆ, ಸೊ dy/dx ಹೆಂಗಿದೆ ಹಂಗೆ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಮ್ಗೆ ಏನಿತ್ತು 1/y ಹೆಂಗಿದೆ ಹಂಗೆ ಇಟ್ಕೊಳ್ಳಿ, 1/2 ಹೆಂಗಿದೆ ಹಂಗೆ ಇಟ್ಕೊಳ್ಳಿ, 1/2 ಹೆಂಗಿದೆ ಹಂಗೆ ಇಟ್ಕೊಳ್ಳಿ, 1/2 ಆಲ್ಸೋ ರೈಟ್ ಇಟ್ ಈಸ್. ಓಕೆ, ಒಂದೊಂದೇ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಈಗ ನೋಡಿ ಹಿಯರ್ ವಾಟ್ ಯು ಹ್ಯಾಡ್, ಇಲ್ಲಿ ನಮಗೇನಾಯಿತು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 1. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 1 ಅಂದರೆ ಏನು ಬರ್ತಿತ್ತು? ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 1 ಈಸ್ 1/x - 1. ಸೊ 1/x - 1. ಆಮೇಲೆ ಮತ್ತೆ x - 1ನ ಡಿಫ್ರೆನ್ಷಿಯೇಟ್ ಮಾಡಬೇಕು. x - 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರ್ತಿತ್ತು? 1 ಬರ್ತಿತ್ತು. ವಾಪಸ್ ಅದಿಸ್ಕೊಂಡು ನಾನೇನು ಬರ್ತಿಲ್ಲ. ಅದೇ ಥರ ಇಲ್ಲಿ ಪ್ಲಸ್ ಇತ್ತಾ, ಅಲ್ಲಿ ಪ್ಲಸ್ ಇತ್ತು, ಪ್ಲಸ್ ಬರ್ರಿ. ಅದೇ ಡಿಫ್ರೆನ್ಸಿಯೇಷನ್ ಆಫ್ ಏನಿದೆ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x - 2. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ x - 2 ಏನು ಬರುತ್ತೆ? 1/x - 2. ಓಕೆ, ಅದೇ ಇಲ್ಲೇನಿತ್ತು? ನೆಗೆಟಿವ್ ಇತ್ತು. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 3 ಇತ್ತು. ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 3 ಇಸ್ ಸೊ 1/x - 3. ಅದೇ ಥರ ಇಲ್ಲಿ ಮೈನಸ್ ಇತ್ತು, ಮೈನಸ್ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 4 ಇತ್ತು. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 4 ಅಂದರೆ ಏನಾಗುತ್ತೆ? ದಟ್ ಈಸ್ 1/x - 4. ಮೈನಸ್ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 5 ಇತ್ತು. ಇದು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 5 ಇಸ್ 1/x - 5. ಇಷ್ಟು ಬಂತು. ಓಕೆ, ಇಲ್ಲಿ ನೋಡಿ, ಇಲ್ಲಿ y ಇದೆ, y ಇಲ್ಲಿ ತರ್ಬೋದಾ? y ಯು ಬ್ರಿಂಗ್ ಇಟ್ ಹಿಯರ್. ಸೊ ಅವಾಗ ಏನಾಗುತ್ತೆ? dy/dx ವಿಚ್ ಇಸ್ ಈಕ್ವಲ್ ಟು ವೈನ ಹೇಳ್ತಾನೆ. y ಅಂದರೆ ಏನು? ಫಸ್ಟ್ ಆಫ್ ಆಲ್ y ಇವು 1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ y ಅಂದ್ರೇನು? y ನೋಡಿ ಏನಿತ್ತು? ಸೊ ವೈನ ಏನು ನೋಡಿ, ಇದು ಹೆಂಗಿದೆ ಹಂಗೆ ಬರೀರಿ. ಓಕೆ, ಇದು ಹೆಂಗಿದೆ ಹಂಗೆ ಬರೀರಿ. ಸೊ ಏನಿದೆ? ಸೊ ಇಲ್ಲಿ y ಏನಿದೆ ಅದು ವ್ಯಾಲ್ಯೂ, y ವ್ಯಾಲ್ಯೂ ಇಲ್ಲಿ ಬರ್ಕೊಂಡು, ಸೊ ಇಲ್ಲಿ y ಇಲ್ಲಿ ತಂದರೆ ಏನಾಗುತ್ತೆ? y ಟೈಮ್ಸ್ ಆಫ್ 1/x - 1 ಪ್ಲಸ್ 1/x - 2 ಮೈನಸ್ 1/x - 3. ಓಕೆ, ನೆಕ್ಸ್ಟ್ ಮೈನಸ್ 1/x - 4. ಓಕೆ, ಮೈನಸ್ 1/x - 5. ಇಷ್ಟು ಬರಿಬೋದಾ? ಈಗೇನಿಲ್ಲ, ಜಸ್ಟ್ y ವ್ಯಾಲ್ಯೂ ಏನಂತ. ಸೊ y ವ್ಯಾಲ್ಯೂ ಏನಿದೆ ನಿಮಗೆ, y ವ್ಯಾಲ್ಯೂ ಇದನ್ನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಫೈನಲ್ ಆನ್ಸರ್ ಮುಗೀತು. ಯಾಕೆ ಏನಂದು? dy/dx ವಿಚ್ ಈಸ್ ಈಕ್ವಲ್ ಟು 1/2 ರೈಟ್ ಆ್ಯಸ್ ಇಟ್ ಈಸ್. ಓಕೆ, y ವ್ಯಾಲ್ಯೂ ಇಸ್ ದ ರೂಟ್ ಆಫ್ x - 1 ಇಂಟು x - 2 ಇಂಟು ಡಿವೈಡೆಡ್ ಬೈ x - 3 ಇಂಟು x - 4 ಇಂಟು x - 5. ಓಕೆ, ಸೊ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಏನಾಗುತ್ತೆ? 1/x - 1 ಪ್ಲಸ್ 1/x - 2 ಮೈನಸ್ 1/x - 3. ಓಕೆ, ಸೊ ನೆಕ್ಸ್ಟ್ ಮೈನಸ್ 1/x - 4 ಮೈನಸ್ 1/x - 5. ಓಕೆ, ಇಷ್ಟೇ ಆನ್ಸರ್. ಏನಿದೆ? dy/dx ಇಸ್ ಈಕ್ವಲ್ ಟು ಇಷ್ಟು ಬಂತು ನಿಮಗೆ, ಇಷ್ಟೇ ಆನ್ಸರ್ ನಿಮಗೆ. ಓಕೆ, ಸೊ ಇದನ್ನೇನು ಮಾಡಿ, ಫಸ್ಟು ಇದನ್ನು ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸೊ ಇನ್ನೊಂದ್ಸಲ ವೀಡಿಯೋನ ನೋಡಿ, ಸೊ ನೀಟಾಗಿ ಬರ್ಕೊಳ್ಳಿ. ಫಸ್ಟ್ ನೀಟಾಗಿ ಬರ್ಕೊಂಡು ಇನ್ನೊಂದ್ಸಲ ಸೊಲ್ಯೂಷನ್ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋ ನೋಡಿ. ಓಕೆ, ಸೊ ಏನಾದರೆ ಇವು ಪ್ರಾಬ್ಲಮ್ಸ್ ಒಂದು ಲಿಟ್ಲ್ ಬಿಟ್ ಲೆಂತಿ ಅಂತ ಕಾಣಿಸ್ತಾವೆ ನಿಮಗೆ, ಬಟ್ ದೀಸ್ ಆರ್ ಈಸಿ ಪ್ರಾಬ್ಲಮ್ಸ್ ಓನ್ಲಿ. ಓಕೆ, ಇದನ್ನು ಈಸಿ ಪ್ರಾಬ್ಲಮ್ಸ್ ಇದ್ದಾವೆ, ನೀವು ಸಾಲ್ವ್ ಮಾಡಿ ಈಸಿ ಆಗ್ತವೆ. ನಿಮ್ಮ ಪ್ರಾಪರ್ಟೀಸ್ ಗೊತ್ತಿದ್ದರೆ ಇಟ್ ಈಸ್ ಈಸಿ ಓನ್ಲಿ. ಪ್ರಾಪರ್ಟೀಸ್ ಗೊತ್ತಿದ್ದರೆ, ನೀಟಾಗಿ ಡಿಫ್ರೆನ್ಸಿಯೇಷನ್ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಬರುತ್ತೆ ಇವು ಪ್ರಾಬ್ಲಮ್ಸ್. ಓಕೆ, ಕಾಪಿ ಮಾಡ್ಕೊಳ್ಳಿ. ಇದಾಯ್ತಾ? ಇದು ಸ್ವಲ್ಪ ವೀಡಿಯೋನ ಪಾಸ್ ಮಾಡ್ಕೊಂಡು ಇದು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ವೀಡಿಯೋನ ಪಾಸ್ ಮಾಡ್ಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಡಿಫ್ರೆನ್ಷಿಯೇಟ್ x to the power x ಮೈನಸ್ 2 to the power sin x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒನ್. ಇದನ್ನು ಲಾಗ್ ಯೂಸ್ ಮಾಡಬೇಕು. ಫಸ್ಟ್ ಏನು ಮಾಡೋಣ? ಸೊ ಇದನ್ನ x to the power x ಮೈನಸ್ 2 to the power sin x. ಓಕೆ, ಸೊ ಇದನ್ನೇನು ಮಾಡೋಣ? ಫಸ್ಟು y ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಫಂಕ್ಷನ್ನ ಅಥವಾ ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಂತ ತಗೊಳ್ಳೋಣ? y ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ y ವಿ ಕ್ಯಾನ್ ರೈಟ್ ಆಸ್ y ಈಸ್ ಈಕ್ವಲ್ ಟು x to the power x ಮೈನಸ್ 2 to the power sin x. ಓಕೆ, ಇದನ್ನು ಕಂಡುಹಿಡಬೇಕು. ಸೊ ನಾವು ಏನು ಮಾಡಬೇಕು? ನಮ್ಮ ಇಂಟೆನ್ಷನ್ ಏನು ಫಸ್ಟು? ಸೊ dy/dx ಕಂಡುಹಿಡಬೇಕಂತ ಕೇಳ್ತಿದ್ದಾರೆ ಅವರು. ವಿ ಹ್ಯಾವ್ ಟು ಫೈಂಡ್ dy/dx. ಓಕೆ, dy/dx ಕಂಡುಹಿಡಬೇಕಂತ ಏನು ತೊಗೊಳ್ಳೋಣ? ಸೊ ಫಸ್ಟ್ ಏನು ಮಾಡೋಣ? ಇದನ್ನು y ಅಂತ ಅಸ್ಯೂಮ್ ಮಾಡಿಕೊಂಡು ಈ x to the power x ನ u ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಮೈನಸ್ ದಿಸ್ 2 to the power sin x ನ v ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ,
ಓಕೆ ಒಂದೊಂದೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿಡೋಣ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿಡೋಣ. ಓಕೆ, ಅಥವಾ ಇಲ್ಲೇ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ ಇದು? ಸೊ ಡಿ ವೈ ಬೈ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಇಷ್ಟಾಯ್ತಾ? ಓಕೆ, ಸೊ ನಮಗೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ನಾವೇನು ಮಾಡಿ ಫಸ್ಟು ಯುನ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿಡ್ಕೊಂಡು ಆಮೇಲೆ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕೊಂಡಿಡೋಣ. ಅದಕ್ಕೋಸ್ಕರ ಏನು ಮಾಡಿ ಫಸ್ಟು ಸೊ ಯು ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಇದು ನಾರ್ಮಲಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ವೈ? ಬಿಕಾಸ್ ಯು ನೋ ದಟ್ ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತು ನಿಮಗೆ, ಬಟ್ ಎಕ್ಸ್ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ನಾರ್ಮಲಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನ ಮೇಲೆ ಏನು ಮಾಡಿ, ಲಾಗ್ ಅಪ್ಲೈ ಮಾಡಿ. ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ ನೋಡಿ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ಯು ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎಕ್ಸ್. ಓಕೆ, ನಾನು ಅವಾಗಲೇ ಹೇಳಿದ್ದೆ ಪ್ರಾಪರ್ಟೀಸ್ ಆಫ್ ಲಾಗಲ್ಲಿ ಏನು ಹೇಳಿದರೆ, ಲಾಗ್ ಆಫ್ ಎ ಟು ದಿ ಪವರ್ ಬಿ ದಟ್ ಈಸ್ ಈಕ್ವಲ್ ಟು ಬಿ ಇಂಟು ಲಾಗ್ ಎ ಅಂತ ಹೇಳಿದೆ. ಅದನ್ನೇ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡೋಣ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ನೋ ದಿ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಸಮಥಿಂಗ್. ಓಕೆ, ಸೊ ಅದನ್ನು ನೋಡೋಣಂತೆ. ಸೊ ಲಾಗ್ ಯು ರೈಟ್ ಆ್ಯಸ್ ಇಟ್ ಈಸ್. ಸೊ ಇದ್ರ ಪವರ್ ಇದ್ದಿದ್ದು ಈ ಕಡೆ ಬರ್ಕೋಬೋದಾ, ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಓಕೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ನಾವು ಜಸ್ಟ್ ಇದನ್ನು ಏನು ಮಾಡಬೇಕು, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿಡಬೇಕು. ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿಡೋಕ್ಕೋಸ್ಕರ ಏನು ಮಾಡಬೇಕು, ನಮಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಫಸ್ಟ್ ಒಂದು ಲಾಗ್ ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಫಸ್ಟ್ ಬರ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಯು, ಓಕೆ, ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ x into log x. Differentiation of x into log x. Now you just see ಇದನ್ನ log u differentiation. ನಿಮಗೆ differentiation of log ಗೊತ್ತಿರಬೇಕು. differentiation of log ಏನು ಬರುತ್ತೆ ಹೇಳಿ. So differentiation of log is 1 divided by differentiation of log x is 1 divided by x. ಅದೇ ಥರ ನಮ್ಗೆ ಇಲ್ಲೇನಿದೆ, differentiation of log u ಇದೆ. ಓಕೆ, differentiation of log u ಅಂದರೆ ಏನು ಬರ್ತಿತ್ತು ನಮಗೆ ಏನು ಬರ್ತಿದೆ, differentiation of log is 1 divided by u. ಆಮೇಲೆ ಇದು ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ತೈತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು. ಬಟ್ ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ. ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ, ಸೊ ನಮಗೆ ಇದು ಯು, ದಿಸ್ ಈಸ್ ವಿ. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ಗೊತ್ತಿದೆ ಅಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ. ಯು ಇಂಟು ವಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರ್ತದೆ, ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕು, ವಿನ ಹೆಂಗಿದೆ ಹಂಗೆ ಇಟ್ಕೋಬೇಕು. ಆಮೇಲೆ ವಿನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯುನ ಹೆಂಗಿದೆ ಹಂಗೆ ಇಟ್ಕೋಬೇಕು. ಅದೇ ಥರ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗಿ. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋದರೆ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್. ಇಲ್ಲಿ ನೋಡಿ, ಇದನ್ನು ಎಕ್ಸಾ, ಇದು ಲಾಗ್ ಎಕ್ಸ್. ಅಂದರೆ ಫಸ್ಟ್ ಇದು ಯು. ಓಕೆ, ಯುನ ಡಿಫ್ರೆನ್ಷಿಯೇಟ್ ಮಾಡಿ. ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಆಗುತ್ತಾ. ಓಕೆ, 1 ಯು ರೈಟ್ ಆಸ್ ಇಟ್ ಈಸ್. ಆಮೇಲೆ ವಿನ ಹೆಂಗಿದೆ ಹಂಗೆ ಇಟ್ಕೋಬೇಕು, ವಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಲಾಗ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಪ್ಲಸ್ಸಿಗೆ ಹೆಂಗೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ವಿನ ಡಿಫ್ರೆನ್ಷಿಯೇಟ್ ಮಾಡಿ. ವಿ ಅಂದರೆ ಏನಿದೆ, ಲಾಗ್ ಎಕ್ಸಾ. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗ್ತಿತ್ತು, ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್. ಓಕೆ, ಇಂಟು. ಓಕೆ, ಇಂಟು ನಾವೇನು ಮಾಡಿನ, ವಿ ಇದನ್ನು ಯು ಇದನ್ನು ಯು ಏನಿದೆ, ಎಕ್ಸ್ ಇದೆ, ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಂಡ್ರಿ. ಓಕೆ, ನಾವು ಜಸ್ಟ್ ಇವಾಗ ಕ್ಯಾನ್ಸಲ್ ಆಗ್ತಾವ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ನಮಗೆ, 1 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, 1 ಇಂಟು ಲಾಗ್ ಎಕ್ಸ್ ಈಸ್ ಲಾಗ್ ಎಕ್ಸ್ ಪ್ಲಸ್ 1 ಇಷ್ಟು ಬಂತು. ಓಕೆ, ಯುನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ಟೈಮ್ಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 1. ಓಕೆ, ಇಷ್ಟು ಇದನ್ನು ಯು ಅಂದರೆ ಏನು ತೊಗೊಂಡಿದ್ದೀವಿ ನಾವು, ಹಿ ಈಸ್ ನಥಿಂಗ್ ಬಟ್ ಎಕ್ಸ್ ಟು ದಿ ಪವರ್ ಎಕ್ಸು. ಅವಾಗ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ 1. ಇಷ್ಟು ಬಂತು. ಇದು ಡಿ ಯು ಬೈ ಡಿ ಎಕ್ಸ್ ಬಂತು. ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಇದನ್ನೇನು ಕನ್ಸಿಡರ್ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತ. ನಾವು ಇಲ್ಲಿ ಗೋ ಫಾರ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಅಂದರೆ ಸೊ ಅಂದರೆ ವಿ ಅಂದರೆ ಏನು ತೊಗೊಂಡಿದ್ವಿ, ಫಸ್ಟ್ ಆಫ್ ಆಲ್ ವಿ ಅಂದರೆ ನೋಡಿ ಏನು ತೊಗೊಂಡಿದ್ವಿ ನಾವು. ಓಕೆ, ವಿ ಅಂದರೆ ಏನು ತೊಗೊಂಡಿದ್ವಿ ನಾವು, ವಿ ಈಸ್ ನಥಿಂಗ್ ಬಟ್ 2 ಟು ದಿ ಪವರ್ ಸೈನ್ ಎಕ್ಸಾ. ಅದೇ ಥರ ಇಲ್ಲಿ ಏನು ಮಾಡಿ 2 ಟು ದಿ ಪವರ್ ಸೈನ್ ಎಕ್ಸ್ ಹಾಕಿ. ಸೊ ದಿಸ್ ಈಸ್
2 to the power sin x. ಓಕೆ, ಸೊ 2 to the power sin x. ಸೊ ಇದನ್ನು ಏನಿದೆ, ಇದನ್ನು ನಮಗೆ a to the power x ಫಾರ್ಮೆಟಲ್ಲೂ ಮಾಡ್ಬೋದು. ಸೊ ನಮಗೆ a to the power x ಫಾರ್ಮೆಟಲ್ಲೂ ಮಾಡಬೇಕು. ಸೊ ಇದನ್ನು ಈಸಿಯಾಗಿ ನೋಡ್ಬೇಕು ನೋಡಿ. ಫಸ್ಟ್ ಆಫ್ ಆಲ್ ನಾನು a to the power x ಫಾರ್ಮೆಟಲ್ಲಿ ಮಾಡಬೇಕಂದ್ರೆ ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ a to the power x ಗೊತ್ತಿರಬೇಕು. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ a to the power x ಏನು, a to the power x ಇಂಟು log a. ಓಕೆ, ಅದೇ ಥರ ಇಲ್ಲಿ ಏನಿದೆ, ಡಿಫ್ರೆನ್ಸಿಯೇಷನ್ ಆಫ್ 2 to the power sin x ಇದೆ. ಓಕೆ, 2 to the power sin x ಆಯಿತಾ. ಏನು ಮಾಡಬೇಕು, 2 to the power sin x ಡಿಫ್ರೆನ್ಷಿಯೇಟ್ ಇಟ್ ದಟ್ ಈಸ್ ಈಕ್ವಲ್ ಟು 2 to the power sin x ಹೆಂಗಿದೆ ಹಂಗೆ ಬರುತ್ತೆ. ಆಮೇಲೆ log 2 ಬರುತ್ತೆ. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ sin x ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ sin x ಮಾಡಬೇಕು. ಓಕೆ, ಇದು ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ಅದು ಇಲ್ಲಿ ಮಾಡ್ಕೊಂಡು ತೊಗೋಣ. ಓಕೆ, ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ that is equal to the differentiation of 2 to the power sin x. Okay, differentiation of 2 to the power sin x. The dv divided by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ, dv divided by dx which is equal to ಇದೇನಾಗುತ್ತೆ, differentiation of 2 to the power sin x is, so 2 to the power sin x into log 2 into differentiation of sin x. ವೈ, ಬಿಕಾಸ್ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, a to the power x ಮಾಡ್ತೀವಿ ಅಂದಾಗ a to the power x ಇಂಟು ಲಾಗ್ ಎ. ಆಮೇಲೆ ಇದು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬರುತ್ತೆ. ಅದಕ್ಕೋಸ್ಕರ ನಾವು ಅದು ಒಂದಿದ್ದು ಹೆಂಗಿದೆ ಹೆಂಗೆ ಬರ್ತಿದ್ದೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು, ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಯಾವಾಗ ಏನಾಗುತ್ತೆ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 2 to the power sin x ಹೆಂಗಿದೆ ಹಂಗೆ ಬರೀರಿ. ಓಕೆ, ಲಾಗ್ 2 ಹೆಂಗಿದೆ ಹಂಗೆ ಬರೀರಿ. ಓಕೆ, ಇಂಟು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಕಾಸ್ ಎಕ್ಸ್. ಓಕೆ, ಇಷ್ಟ. ಸೊ ಇಷ್ಟು ಬಂತು ನಮಗೆ, ಅಂದ್ರೇನು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸು ಬಂತು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸು ಬಂತು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವೇನು ಕಂಡುಹಿಡಬೇಕು, ನಮ್ಮ ಇಂಟೆನ್ಷನ್ ಏನು, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕು. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಂದ್ರೆ ಸೊ ಇಲ್ಲಿ ನೋಡಿ, ಸೊ ನಮಗೆ ಇದನ್ನು ಕಂಡುಹಿಡಬೇಕು, ಡಿ ವೈ ಬೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಏನಿದೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಸೊ ನಮಗೆ ಡಿ ಯು ಡಿ ವೈ ಬೈ ಡಿ ಎಕ್ಸ್ ಇದೆ ಹೆಂಗಿದೆ ಹಂಗೆ ಬರೀರಿ, ಡಿ ವೈ ಬೈ ಡಿ ಎಕ್ಸ್. ಡಿ ಯು ಬೈ ಡಿ ಎಕ್ಸ್ ಅಂದರೆ ಏನಿದೆ, ಸೊ ಡಿ ಯು ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಬಂದಿದೆ ನೋಡಿ, ಎಕ್ಸ್ ಟು ದಿ ಪವರ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ 1. ಸೊ ಇದೇನಾಗುತ್ತೆ, ಎಕ್ಸ್ ಟು ದಿ ಪವರ್ ಎಕ್ಸ್, ಸೊ ಲಾಗ್ ಎಕ್ಸ್ ಪ್ಲಸ್ 1 ಇಷ್ಟು ಬಂತು. ಇದು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು. ಮೈನಸ್ ಆಫ್, ಓಕೆ, ಸೊ ಮೈನಸ್ ಆಫ್ ಏನಿದೆ ನೋಡಿ, ಮೈನಸ್ ಆಫ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನಿದೆ ಇಲ್ಲೇ ಇದೆ ನೋಡಿ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 to the power sin x ಇಂಟು ಲಾಗ್ 2 ಕಾಸ್ ಎಕ್ಸ್. ಓಕೆ, ಇಷ್ಟು ಆನ್ಸರ್. ಓಕೆ, ಸೊ ಇದನ್ನೇನು ಮಾಡಿ, ಸೊ ನೀಟಾಗಿ ನೋಡಿಕೊಂಡು ಒಂದ್ಸಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋನ ನೋಡಿ. ಓಕೆ, ಸೊ ನಮ್ಗೆ ಇಲ್ಲಿ ಪಾಸ್ ಮಾಡಿ ಫಸ್ಟ್ ಬರ್ಕೊಂಡ್ಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸೊ ಇನ್ನೊಂದ್ಸಲ ವೀಡಿಯೋ ನೋಡಿ. ಸೊ ಇದನ್ನು ಬರ್ಕೊಳ್ಳಿ, ಫಸ್ಟ್ ಬರ್ಕೊಂಡಾಯ್ತಾ. ಓಕೆ, ಪಾಸ್ ಮಾಡಿ ಬರ್ಕೊಳ್ಳಿ, ಆಮೇಲೆ ಇದನ್ನು ಬರ್ಕೊಳ್ಳಿ. ಓಕೆ, ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ಡಿಫ್ರೆನ್ಷಿಯೇಟ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಿದ್ವಿ. ಓಕೆ, ಸೊ ಪ್ರೀವಿಯಸ್ ಕ್ವಶನ್ ಹೆಂಗೆ ಮಾಡಿದ್ವಿ ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಿ, ಗಿವನ್ ಫಂಕ್ಷನ್ ಏನಂತ ತೊಗೊಳ್ಬೇಕು ಅಥವಾ ಗಿವನ್ ಎಕ್ಸ್ಪ್ರೆಷನ್ ಅಂತ ವೈ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ದಿಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್, ಓಕೆ, ಪ್ಲಸ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್. ಓಕೆ, ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ಎಷ್ಟು ಬರ್ಕೋಬೇಕಾ, ವೈ ಈಸ್ ಈಕ್ವಲ್ ಟು ಎಷ್ಟು ಬಂತ. ಅದನ್ನ ಏನು ಮಾಡೋಣ, ಈಗ ದಿಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ನ ಯು ಅಂತ ತೊಗೊಳ್ಳಿ. ಓಕೆ, ಪ್ಲಸ್ ಸೊ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ನ ವಿ ಅಂತ ತಗೊಳ್ಳಿ. ವೈ, ಬಿಕಾಸ್ ನಮ್ಮ ಇಂಟೆನ್ಷನ್ ಏನು, ಇದ್ರ ಮೀನಿಂಗ್ ಏನಂದರೆ ಅವ್ರು ಏನು ಕಂಡುಹಿಡಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ ಅವರು. ಇದನ್ನು ಕಂಡುಹಿಡಿಬೇಕು ನಾವು. ಸೊ ಇದನ್ನು ಕಂಡುಹಿಡಬೇಕಂದ್ರೆ ಏನು ಮಾಡೋಣ, ಇದನ್ನು ಯು ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನು ವಿ ಅಂತ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಅದಕ್ಕೋಸ್ಕರ ಫಸ್ಟ್ ಏನು ಮಾಡೋಣ, ಯುನ ತೊಗೊಂಡು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಿ. ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಅವಾಗ ಏನಾಗುತ್ತೆ, ಸೊ ಡಿ ವೈ ಬೈ ಡಿ ಎಕ್ಸ್
ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಇಷ್ಟು ಬರುತ್ತೆ ನಮಗೆ. ಇಲ್ಲೇನು ನಾವೇನು ಮಾಡೋಣ, ಒಂದು ಫಸ್ಟ್ ಯುನ ಅಸ್ಯೂಮ್ ಮಾಡ್ಕೊಂಡು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡು ಇಟ್ಕೊಳ್ಳೋಣ, ಆಮೇಲೆ ವಿನ ತೊಗೊಂಡು ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಏನು ಮಾಡೋಣ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್, ಏನು ಯು ಅಂತ ತಗೊಳ್ಳಿ. ಸೊ ಯು ಈಸ್ ಈಕ್ವಲ್ ಟು ಏನಿದೆ ನಮಗೆ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸು ಇಟ್ ಈಸ್ ನಾವು ನಾರ್ಮಲ್ ಡಿಫ್ರೆನ್ಸಿಯೇಷನಿಂದ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಇಟ್ ಈಸ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ನಮ್ಗೆ ಎಕ್ಸ್ ಟು ದಿ ಪವರು ಒಂದು ಕಾನ್ಸ್ಟೆಂಟ್ ನಂಬರ್ ಇದ್ದರೆ ಏನಾದ್ರು ಮಾಡ್ಬೋದಿತ್ತು. ಇಲ್ಲೇನಿದೆ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ನಮಗೆ ಇದು ನಾರ್ಮಲ್ ಮೆಥಡಿಂದ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಲಾಗ್ ಅಪ್ಲೈ ಮಾಡೋಣ. ಸೊ ಲಾಗ್ ಪ್ರಾಪರ್ಟೀಸ್ ನಾವು ಕಲ್ತಿದ್ವಿ. ಸೊ ಲಾಗ್ ಅಪ್ಲೈ, ಲಾಗ್ ಆನ್ ಬೋತ್ ಸೈಡ್ ಅಪ್ಲೈ, ಲಾಗ್ ಆನ್ ಬೋತ್ ಸೈಡ್. ಲಾಗ್ ಅಪ್ಲೈ ಮಾಡಿ ಅವಾಗ ಏನಾಗುತ್ತೆ, ದಿಸ್ ಈಸ್ ಬಿಕಮ್ ಲಾಗ್ ಯು ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ. ಸೊ ಲಾಗ್ ಆಫ್ ಎ ಟು ದಿ ಪವರ್ ಬಿ ದಟ್ ಈಸ್ ಈಕ್ವಲ್ ಟು ಬಿ ಇಂಟು ಲಾಗ್ ಎ ಬರಿಬೋದು ಅಂತ ಹೇಳಿದ್ದೀನಿ. ಓಕೆ, ಅದೇ ಥರ ಏನಿದೆ, ಸೊ ಇದನ್ನು ಬರ್ಕೊಳ್ಳಿ. ಸೊ ಲಾಗ್ ಯು ಈಸ್ ಈಕ್ವಲ್ ಟು ಸೈನ್ ಎಕ್ಸ್, ಇಲ್ಲಿ ಪವರ್ ಇದ್ದಿದ್ದೇನಾಗುತ್ತೆ, ಇಲ್ಲಿ ಕೊಎಫಿಷಿಯೆಂಟ್ ಆಗಿ ಬರುತ್ತೆ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಓಕೆ, ಇಷ್ಟು ಬಂತು. ಓಕೆ, ಇದನ್ನ ಏನು ಮಾಡಬೇಕು, ಡಿ ಯು ಇದನ್ನು ಯೂಸ್ ಮಾಡ್ಕೊಂಡು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕು. ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕಂದ್ರೆ ಏನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಆವಾಗ ಏನಾಗುತ್ತೆ, ದಿಸ್ ಲಾಗ್ ಯು ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಯು ಅಂದರೆ ಏನಾಗುತ್ತೆ, ದಟ್ ಈಸ್ 1 ಡಿವೈಡೆಡ್ ಬೈ ಯು. ಓಕೆ, ಅಥವಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ, ಡೈರೆಕ್ಟ್ ಮಾಡೋದು ಬೇಡ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಯು, ಓಕೆ, ವಿಚ್ ಈಸ್ ಈಕ್ವಲ್ ಟು ಇದನ್ನು ಕಡೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಈಗ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಯು ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಯು. ಆಮೇಲೆ ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಯುನ ಡಿಫ್ರೆನ್ಷಿಯೇಟ್ ಮಾಡಿ, ಸೊ ದಟ್ ಈಸ್ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ. ನಮಗೆ ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಇದು ಯಾವ ಫಾರ್ಮೆಟಲ್ಲಿದೆ, ಸೊ ನಮಗೆ ಇದು ಯು ಇದು ವಿ ಫಾರ್ಮೆಟಲ್ಲಿದೆ. ಓಕೆ, ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಯು ಇಂಟು ವಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಅದೇ ಥರ ಇದು ಯು ಇಂಟು ವಿ ಫಾರ್ಮೆಟಲ್ಲಿದೆ. ಸೊ ಅದಕ್ಕೋಸ್ಕರ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಆವಾಗ ಏನು ಬರುತ್ತೆ ನೋಡಿ ನಮಗೆ, ಸೊ ನಮಗೆ ಇದು ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್. ಓಕೆ, ಯುನ ಡಿಫ್ರೆನ್ಷಿಯೇಟ್ ಮಾಡಿ, ವಿ ಹೆಂಗಿದೆ ಹಂಗೆ ಹೇಳಿ, ಅಂದರೆ ಲಾಗ್ ಎಕ್ಸ್ ಹೆಂಗಿದೆ ಹಂಗೆ ಹೇಳಿ, ಲಾಗ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಪ್ಲಸ್ ಓಕೆ, ಇಲ್ಲಿ ಏನೇನು ಮಾಡಬೇಕು, ವಿನ ಡಿಫ್ರೆನ್ಷಿಯೇಟ್, ವಿ ಅಂದರೆ ಏನಿಲ್ಲಿ, ಸೊ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. 1 ಡಿವೈಡೆಡ್ ಬೈ ಎಕ್ಸ್ ಬರ್ಕೊಳ್ಳಿ. ಆಮೇಲೆ ಯುನ ಹೆಂಗಿದೆ ಹಂಗೆ ಹೇಳ್ಬೇಕಾ, ಯು ಅನ್ನೋದೇನೋ ಸೈನ್ ಎಕ್ಸ್, ಇದು ಸೈನ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್. ಅಂದರೆ ಏನು ಬಂತು ನಮಗೆ, ಸೊ 1 ಡಿವೈಡೆಡ್ ಬೈ ಯು ಟು ಡಿ, ಇದು ಯುನ ಇಲ್ಲಿ ತಗೊಂಬನ್ನಿ, ಯುನ ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ಟೈಮ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಯು ಅಂದರೆ ಏನು ತೊಗೊಂಡಿದ್ದೀವಿ ನಾವು, ಯು ಈಸ್ ನಥಿಂಗ್ ಬಟ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್, ಅದು ಬರ್ಕೊಳ್ಳಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಇಂಟು ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನಾಗುತ್ತೆ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಈಗೇನು ಬಂತು ನಮಗೆ, ಈಗ ನಮಗೆ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು. ನಮಗೇನು ಬಂತು, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು. ಸಿಮಿಲರ್ ನಾವೇನು ಕಂಡುಹಿಡಬೇಕು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಓಕೆ, ಬಟ್ ನಮಗೆ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಕಂಡುಹಿಡ್ತಾರೆ. ಫಸ್ಟ್ ಆಫ್ ಆಲ್ ಏನು ಮಾಡೋಣ, ವಿ ಏನಂತ ಅಸ್ಯೂಮ್ ಮಾಡ್ಕೊಂಡು, ಈ ಏನಂತ ಅಸ್ಯೂಮ್ ಮಾಡ್ಕೊಂಡು ನಾವು, ವಿ ಈಸ್ ನಥಿಂಗ್ ಬಟ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್, ಅದನ್ನು ಬರ್ಕೊಳ್ಳಿ. ವಿ ಈಸ್ ನಥಿಂಗ್ ಬಟ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್. ಸಿ, ನಿಮಗೆ ವಿಡಿಯೋ ಭಾಳ ಸ್ಲೋ ಆಗ್ತಿದೆ ಅಂದರೆ ನೀವು ಸ್ಪೀಡನ್ನ ಇನ್ಕ್ರೀಸ್ ಮಾಡಿಕೊಂಡು ನೋಡ್ಕೋಬೋದು, 1.5 ಅಥವಾ 2 ಇಟ್ಕೊಂಡಾದರೂ ನೋಡ್ಬೋದು. ಓಕೆ, ಸೊ ನಮಗೇನಿದೆ, ವಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸು. ಇದನ್ನು ನಾರ್ಮಲಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಮಾಡಿ, ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಓಕೆ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ ಆದರೆ ಅವಾಗ ಏನಾಗುತ್ತೆ, ಸೊ ದಿಸ್ ಈಸ್ ಲಾಗ್ ವಿ ದಟ್ ಈಸ್ ಈಕ್ವಲ್ ಟು
ಲಾಗ್ ಆಫ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್. ಓಕೆ, ಇಲ್ಲಿ ಜಸ್ಟ್ ನಾವು ಕಲ್ತಿದ್ದು ನೋಡಿ, ನಾವು ಪ್ರಾಪರ್ಟೀಸ್ ಆಫ್ ಹೇಳಿದ್ದೆ, ಇಲ್ಲಿ ಬರ್ತಿದ್ದು ನೋಡಿ. ಸೊ ಲಾಗ್ ಎ ಟು ದಿ ಪವರ್ ಬಿ ವಿ ಕ್ಯಾನ್ ಇಟ್ ಆಸ್ ಬಿ ಇಂಟು ಲಾಗ್ ಎ. ಅದೇ ಥರ ಇಲ್ಲೇನಿದೆ, ಲಾಗ್ ಆಫ್ ಸೈನ್ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್. ಇದನ್ನು ಹೆಂಗೆ ಬರಿಬೋದು? ಸೊ ಲಾಗ್ ವಿ ದಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಇಷ್ಟು ಬಂದಿದೆನಾ? ಓಕೆ, ನಾವೇನು ಕಂಡುಹಿಡಿಯೋ, ನಮ್ಮ ಇಂಟೆನ್ಷನ್ ಏನು? ಡಿ ವಿ ಬೈ ಡಿ ಎಕ್ಸ್. ಡಿ ವಿ ಬೈ ಡಿ ಎಕ್ಸ್ ಕಂಡುಹಿಡಿಬೇಕಾ? ಸೊ ಅದನ್ನೇನು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೋಗಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಆವಾಗ ಏನಾಗುತ್ತೆ, ದಿಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಅಂದರೆ, ಸೊ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ, ಲಾಗ್ ಅಥವಾ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/v ಬರುತ್ತೆ. ಅದೇ ಥರ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಲಾಗ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ವಿ, ಓಕೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಏನಿದೆ, ಕಾಸ್ ಎಕ್ಸ್ ಆಫ್ ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಇಷ್ಟರದ್ದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಇಷ್ಟು ಡಿಫ್ರೆನ್ಷಿಯೇಟ್ ಮಾಡಬೇಕು. ಯು ನೋ ದಟ್. ಸೊ ಲಾಗ್ ವಿ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1/v. ಓಕೆ, ಆಮೇಲೆ ವಿನ ಡಿಫ್ರೆನ್ಷಿಯೇಟ್ ಮಾಡಬೇಕಾ? ವಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಇಷ್ಟಾಯ್ತು. ಇದು ಯಾವ ಫಾರ್ಮೆಟ್ಲಿದೆ ನೋಡಿ, ಆವಾಗಲೇ ಹೇಳಿದ್ದೀನಿ, ಯು ಇಂಟು ವಿ ಫಾರ್ಮೆಟ್ಲಿದೆನಾ? ಇದು ಯು, ಇದು ವಿ. ಓಕೆ, ಇದು ಯು ಫಾರ್ಮೆಟ್ಲಿದೆ, ಇದು ವಿ ಫಾರ್ಮೆಟ್ಲಿದೆ. ಸೊ ಇಲ್ಲಿ ಮಾಡಿದೆ ನೋಡಿ, ಯು ಇಂಟು ವಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಾನು ಬರ್ತಿತ್ತು, ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಇ. ಸೊ ಅದೇ ಥರ ಮಾಡೋಣ ನಾವು ಇಲ್ಲಿ. ಅಂದರೆ ಇದು ಯು ಫಾರ್ಮೆಟ್ಲಿದೆ, ಇದು ವಿ ಫಾರ್ಮೆಟ್ಲಿದೆ. ಯುನ ಡಿಫ್ರೆನ್ಷಿಯೇಟ್ ಮಾಡಿ, ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗ್ತಿತ್ತು, ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ, ಸೊ ದಟ್ ವಿಲ್ ಬಿಕಮ್ ಮೈನಸ್ ಸೈನ್ ಎಕ್ಸ್. ವಿನ ಹಂಗಿದೆ ಹಂಗೆ ಇಟ್ಕೋಬೇಕು. ವಿ ಏನಿದೆ, ಲಾಗ್ ಆಫ್ ಸೈನ್ ಎಕ್ಸ್, ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಓಕೆ, ಅಲ್ಲಿ ಯು ಇಂಟು ವಿ. ಆಮೇಲೆ ವಿನ ಡಿಫ್ರೆನ್ಷಿಯೇಟ್ ಮಾಡಬೇಕಾ? ವಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ ಸೈನ್ ಎಕ್ಸ್. ಲಾಗ್ ಆಫ್ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ ಸಮಥಿಂಗ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಸಮಥಿಂಗ್ ಈಸ್ 1/by ಸಮಥಿಂಗ್. ಅದೇನಿದೆ, ಲಾಗ್ ಆಫ್ ಸೈನ್ ಎಕ್ಸ್ ಇದೆ, ಲಾಗ್ ಆಫ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1/by ಸೈನ್ ಎಕ್ಸ್. ಓಕೆ, ಆಮೇಲೆ ಇದನ್ನು ಮತ್ತೆ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾ? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸು. ಆಮೇಲೆ ಇದು ಯುನ ಹಂಗಿದೆ ಹಂಗೆ ಇಡಬೇಕು, ಕಾಸ್ ಎಕ್ಸ್, ಯು ರೈಟ್ ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ ಏನಾಗುತ್ತೆ, 1/by ಅಂದರೆ ಏನು ಮಾಡಿ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಡಿ ವಿ ಡಿವೈಡ್, ಇದನ್ನು ವಿನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ವಿ ಅಂದರೆ ಏನು, ವಿ ಟೈಮ್ಸ್ ಆಫ್ ಇದು ವಿನ ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಮೈನಸ್ ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್ ಪ್ಲಸ್. ಓಕೆ, ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತಾ? ಓಕೆ, ದಿಸ್ ಯು ಕ್ಯಾನ್ ರೈಟ್ ಆಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಕಾಸ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್. ಇಲ್ಲಿ ಇಷ್ಟಾಯ್ತಾ? ಅಂದರೆ ವಿ ಅಂತ ಏನಂತ ಅಸ್ಯೂಮ್ ಮಾಡ್ಕೊಂಡ್ವಿ, ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಅದನ್ನು ಬರ್ಕೊಳ್ಳಿ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್, ಸೊ ವಿ ಕ್ಯಾನ್ ರೈಟ್ ಆಸ್ ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಓಕೆ, ಸೊ ಇದನ್ನೇನು ಮಾಡಿ, ಪಾಸಿಟಿವ್ ಇರೋದು ಈ ಕಡೆ ಬರ್ಕೊಳ್ಳಿ, ನೆಗೆಟಿವ್ ಇರೋದು ಆ ಕಡೆ ಬರ್ಕೊಳ್ಳಿ. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಏನು ಬರಿಬೋದು, ನಾನು ಕಾಟ್ ಎಕ್ಸ್ ಅಂತ ಬರಿಬೋದಾ? ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಕಾಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಇಲ್ಲಿ ನೆಗೆಟಿವ್ ಇರೋದು ಇಲ್ಲಿ ಬರ್ಕೊಳ್ತೀನಿ, ಮೈನಸ್ ಆಫ್ ಇದೇನಾಗುತ್ತೆ, ಮೈನಸ್ ಆಫ್ ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಇಷ್ಟು ಬರುತ್ತೆ, ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂತು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಇಷ್ಟು ಬಂತು. ಓಕೆ, ನಾವು ಏನು ಕಂಡುಹಿಡಿಯಬೇಕು, ಸೊ ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಆಗಲ್ಲ, ನೆಕ್ಸ್ಟ್ ಪೇಜಲ್ಲಿ ಬರೆದ್ಬಿಡೋಣ. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು ಬಂದಿತ್ತು ನಮಗೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಸೊ ಡಿ ಎಕ್ಸ್. ಓಕೆ, ಇದು ಅಲ್ಲ ಬಂದಿದ್ದು, ನೋಡೋಣ ಕಡ್ರಿ ಒಂದ್ಸಲ. ಓಕೆ, ಸಾರಿ ಪ್ಲಸ್ ಇದೆ ಇಲ್ಲಿ. ಓಕೆ, ಬಟ್ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಏನಿದೆ, ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ಇಲ್ಲಿ ನೋಡಿದೆ, ಸೊ ದಿಸ್ ಈಸ್ ಪ್ಲಸ್ ಅಂದರೆ, ಸೊ ನಿಮ್ಗೆ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಏನಿದೆ, ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಓಕೆ, ನೆನಪಾಗ್ತಿಲ್ಲ ಒಂದು ಸೆಕೆಂಡ್ ತರ್ರಿ. ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. cos x of log x plus sin x divided by x.
ಓಕೆ, ಇದು ಡಿ ಯು ಬೈ ಡಿ ಎಕ್ಸ್ ಆಗಿದೆ. ಓಕೆ, ಅದೇ ಥರ ಏನು ಮಾಡಿ ಪ್ಲಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂದಿದೆ ನೋಡ್ಕೊಳ್ಳಿ. ಸೊ ಡಿ ವಿ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಕಾಸ್ ಎಕ್ಸ್, ಓಕೆ, ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಇಂಟು ಏನಿದೆ ಕಾಟ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್, ಕಾಟ್ ಎಕ್ಸ್ ಇಂಟು ಕಾಸ್ ಎಕ್ಸ್ minus sin x into log of sin x. Okay, ಇಷ್ಟು ಕೇಳಿದ್ರು. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್, dy by dx ಕಂಡಿಡಿ ಅಂತ ಹೇಳಿದ್ರು. ಓಕೆ, ಸೊ dy by dx ನಮಗೆ ಕಂಡಿಡಿ ಅಂತ ಹೇಳಿದ್ರೆ ಇಷ್ಟು ಬರಬೇಕು. ನೀವು ನಾರ್ಮಲಾಗಿ ನೋಡಿ 5 ಮಾರ್ಕ್ಸ್ ಕ್ವಶನ್ಸು ಭಾಳ ಈಸಿ ಇದಾವೆ ಇದರಿಂದ, ಬಟ್ 3 ಮಾರ್ಕ್ಸ್ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಬಟ್ ನಿಮಗೆ ನೀವು ನಾರ್ಮಲಾಗಿ ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ಪು ಸೊ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಿ ವೀಡಿಯೋನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಇದನ್ನೇನು ಮಾಡ್ಕೊಳ್ಳಿ, ಯುನ ಬರ್ಕೊಂಡು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬರ್ಕೊಳ್ಳಿ, ಇದಾಯ್ತಾ. ನೆಕ್ಸ್ಟ್ ಆಮೇಲೆ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರ್ಕೊಳ್ಳಿ. ಸೊ ಇದಾಯ್ತಾ. ಸೊ ಪಾಸ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿಕೊಂಡು ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರ್ಕೊಳ್ಳಿ, ಇದಾಯ್ತಾ. ಆಮೇಲೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ ಓಕೆ, ಸಿ ಒನ್ ಮೋರ್ ಟೈಪ್ ಆಫ್ ಕ್ವಶನ್ಸ್ ನೋಡಿ, 3 ಮಾರ್ಕ್ಸ್ ಕ್ವಶನ್ಸ್. ಇಲ್ಲೇನಿದೆ, ಫೈಂಡ್ ದ ಡಿ ವೈ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ವೈ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಇದರದ್ದು ಏನು ಕಂಡುಹಿಡ್ಬೇಕು ನಾವು, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡ್ಬೇಕು. ಓಕೆ, ಸೊ ಆವಾಗಲೂ ಪ್ರೀವಿಯಸ್ ಕ್ವಶನ್ಸಲ್ಲಿ ಏನಿತ್ತು, ಸೊ ಸಮ್ ಫಂಕ್ಷನ್ಸ್ ಕೊಡ್ತಿದ್ದೆ ಎಕ್ಸ್ ಈಕ್ವಲ್ ಟು ಸಮಥಿಂಗ್ ಏನು ಕೊಡ್ತಿದ್ದಿಲ್ಲ. ಇಲ್ಲಿ ಏನು ಕೊಟ್ಟಿದ್ರೆ ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನು ಯು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಇದನ್ನ ವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 1 ಅಂತ ಬರೀ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಯು ಪ್ಲಸ್ ದಿಸ್ ಆಸ್ ವಿ, ದಟ್ ಈಸ್ ಈಕ್ವಲ್ ಟು 1. ಓಕೆ, ಇದನ್ನ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ವಾಟ್, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ 1. ಓಕೆ, ಸೊ ನಮಗೇನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಪ್ಲಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಸೊ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ 1 ಅಂದರೆ ಕಾನ್ಸ್ಟೆಂಟಾ, ಅದನ್ನು ಏನು ಮಾಡಿ 0 ಮಾಡ್ಕೊಂಬಿಡಿ. ಓಕೆ, ಅವಾಗ ಏನಾಗುತ್ತೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಏನು ಬರುತ್ತೆ, ಡಿ ವಿ ಡಿವೈಡೆಡ್. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ, ಅಂದರೆ ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಅಂದರೆ ಏನು ಮಾಡಿ, ನಾವು ಫಸ್ಟ್ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡು ಹಿಡ್ಕೊಳ್ಳೋಣ, ನೆಕ್ಸ್ಟ್ ಏನು ಮಾಡೋಣ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡು ಹಿಡ್ಕೊಂಡು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತೊಗೊಬಿಡೋಣ. ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ ಯು ಅಂದರೆ ಏನು ತೊಗೊಂಡಿದ್ವಿ, ಯು ಈಸ್ ಈಕ್ವಲ್ ಟು ನಾವೇನಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಯು ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ವೈ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಇದು ನಾರ್ಮಲಾಗಿ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನು ಲಾಗ್ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಸೊ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಟ್ ವಿಲ್ ಬಿಕಮ್ ಲಾಗ್ ಯು ದಟ್ ಈಸ್ ಈಕ್ವಲ್ ಟು ಸೊ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ವೈ. ಓಕೆ, ನಿಮ್ಗೆ ಗೊತ್ತಿದೆ, ಈಗ ಇಷ್ಟೊತ್ತೆಲ್ಲ ಮಾಡ್ಕೊಂಬಂದಿದ್ದೀನಿ. ಇದನ್ನ ಹೆಂಗೆ ಬರ್ಕೋಬೋದು ಅಂದರೆ, ಸೊ ಲಾಗ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ದಿಸ್ ಯು ಕ್ಯಾನ್ ರೈಟ್ ಆಸ್ ಇದು ಇಲ್ಲಿ ಪವರ್ ಇದ್ದಿದ್ದು ಏನಾಗುತ್ತೆ, ಕೋಎಫಿಷಿಯೆಂಟ್ ಆಗುತ್ತೆ, ವೈ ಇಂಟು ಲಾಗ್ ಎಕ್ಸ್ ಇಷ್ಟು ಬರುತ್ತೆ. ಓಕೆ, ಸೊ ನಾವೇನು ಮಾಡೋಣ, ಇನ್ನು ಡಿ ಯು ಬೈ ಡಿ ಎಕ್ಸ್ ಕಂಡು ಹಿಡಿಬೇಕು. ನಮಗೆ ಡಿ ಯು ಬೈ ಡಿ ಎಕ್ಸ್ ಕಂಡು ಇದನ್ನ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗೇನಾಗುತ್ತೆ, ಲಾಗ್ ಯು ಡಿಫ್ರೆನ್ಸಿಯೇಷನ್ ಈಸ್ ಏನಾಗುತ್ತೆ ಅಂದರೆ ಒಂದೊಂದೇ ಬರ್ಕೊಂಡು ಹೋಗಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಯು, ಓಕೆ, ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ವೈ ಇಂಟು ಲಾಗ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ವೈ ಇಂಟು ಲಾಗ್ ಎಕ್ಸ್. ಈಗ ನೋಡಿ, ಯು ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಯು ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಯು ಇಂಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್. ಇದು ಗೊತ್ತಿದೆ ನಮಗೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್. ಆಮೇಲೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಆಗುತ್ತೆ. ಬಟ್ ಇಲ್ಲೇನಿದೆ, ಲಾಗ್ ಯು ಇದೆ, ಲಾಗ್ ಯುನ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ ಯು ಆಗುತ್ತೆ ಇಂಟು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್. ಇದನ್ನು ಯಾವ ಫಾರ್ಮೆಟಲ್ಲಿದೆ ನೋಡಿ, ಇದು ಮತ್ತೆ ಯಾವ ಕೊಟ್ಟಿದೆ, ಯು ಇಂಟು ವಿ ಫಾರ್ಮ್. ದಿಸ್ ಈಸ್ ಯು ಅಂತಂದಾಗ ಇದು ಯು ವಿ. ಯು ನೋ ದಟ್ ಯು ಇಂಟು ವಿ ಡಿಫ್ರೆನ್ಷಿಯೇಟ್ ಮಾಡುವಾಗ ಏನಾಗುತ್ತೆ, ಯು ಇಂಟು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಯುನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ವಿ ಹೆಂಗಿದ್ದು ಹಂಗೆ ಇಟ್ಕೊಡ್ತೀವಿ, ಪ್ಲಸ್ ವಿನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಯುನ ಹೆಂಗಿದ್ದು ಹಂಗೆ ಇಟ್ಕೊಡ್ತೀವಿ. ಇದು ಗೊತ್ತಿದೆ ನಿಮಗೆ. ಸೊ ಅದೇ ಥರ ಮಾಡ್ಕೊಂಡು ತೊಗೋಣ. ಇಲ್ಲಿ ಸೊ ಇಲ್ಲೇನಿದೆ ನೋಡಿ, ಇಲ್ಲೇನಿದೆ, ಇದು ಯು, ಇದನ್ನು ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಓಕೆ,
ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಲಾಗ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ವೈ ಪ್ಲಸ್ ವಿನ ಹೆಂಗಿದೆ ಹಂಗೆ ಬರ್ಕೋಬೇಕು, ಲಾಗ್ ಎಕ್ಸ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಮಗೆ ಪ್ಲಸ್ ಆಮೇಲೆ ಏನು ಮಾಡಬೇಕು, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ 1/x ಇರುತ್ತೆ. ಯುನ ಹೆಂಗಿದೆ ಹಂಗೆ, ಯು ಅಂದರೆ ಏನು ವೈ ಹೆಂಗಿದೆ ಹಂಗೆ ಬರ್ಬೇಕು. ಇಷ್ಟಾಯ್ತಾ? ಅಂದರೆ ಈ ಯುನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಯುನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಯು ಅಂದರೆ ಏನು ತೊಗೊಂಡಿದೆ ಎಕ್ಸ್ ಟು ದಿ ಪವರ್ ವೈ, ಎಕ್ಸ್ ಟು ದಿ ಪವರ್ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಇದೇನಾಗುತ್ತೆ ಎಕ್ಸ್ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್. ಓಕೆ, ಇನ್ನು ಸ್ವಲ್ಪ ಮಲ್ಟಿಪ್ಲೈ ಮಾಡಿ ಬರೆದ್ಬಿಟ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಎಕ್ಸ್ ಟು ದಿ ಪವರ್ ವೈ ಇಂಟು ಸೊ ಡಿ ವೈ ಬೈ ಡಿ ಎಕ್ಸ್ ಇಂಟು ಲಾಗ್ ಎಕ್ಸ್. ಓಕೆ, ಪ್ಲಸ್ ಏನಿದೆ, ಸೊ ಇಲ್ಲೇನಿದೆ ಎಕ್ಸ್ ಟು ದಿ ಪವರ್ ವೈ ಇದೆ. ಸೊ ಇಲ್ಲೇನಿದೆ ಎಕ್ಸ್ ಟು ದಿ ಪವರ್ ವೈ ಇಂಟು ಇಲ್ಲೇನಿದೆ ವೈ ಡಿವೈಡೆಡ್ ಬೈ ಎಕ್ಸ್ ಇದೆ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಸೊ ಏನು ದಟ್ ಎ ಟು ದಿ ಪವರ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಎನ್ ದಟ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಮೈನಸ್ ಎನ್ ಅಂತ ಗೊತ್ತು. ಅದೇ ಥರ ಏನಿದೆ ವೈ ಟು ದಿ ಪವರ್ ಎಕ್ಸ್ ಟು ದಿ ಪವರ್ ವೈ ಐತೆ, ಎಕ್ಸ್ ಟು ದಿ ಪವರ್ 1 ಐತೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಅಂತ ಬರಿತೀನಿ. ದಿಸ್ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತು. ದಿಸ್ ಈಸ್ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು ನಮಗೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಬೇಕು ನಾವು. ಓಕೆ, ಸೊ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಒಂದು ಸೆಕೆಂಡ್ ಸ್ಟ್ರಕ್ ಆಯ್ತಿದ್ದು. ಓಕೆ, ಸೊ ಈಗ ನಾವು ಏನು ಕಂಡುಹಿಡಿತಿದ್ವಿ, ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡುಹಿಡಿದ್ವಾ. ಅದೇ ಥರ ಏನು ಮಾಡೋಣ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡು. ಡಿ ವಿ ಅಂದರೆ ಏನು ತೊಗೊಂಡಿದ್ವಿ, ವೈ ಟು ದಿ ಪವರ್ ಎಕ್ಸ್. ವೈ ಟು ದಿ ಪವರ್ ಎಕ್ಸ್ ಬರ್ಕೊಂಡು ಹೋಗಿ ಈಗ. ಸೊ ವಿ ಹ್ಯಾವ್ ರಿಟನ್ ಆಸ್ ವಿ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್. ಓಕೆ, ಇದನ್ನು ನಾರ್ಮಲಾಗಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನು ನಾವೇನು ಮಾಡಬೇಕಂದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡೈರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಓಕೆ, ಅಪ್ಲೈ ಮಾಡಿದರೆ ಈಸಿಯಾಗಿ ಬರುತ್ತೆ. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಓಕೆ, ಲಾಗ್ ಅಪ್ಲೈ ಮಾಡ್ಕೊಂತ ಹೋಗಿ ಏನು ಬರುತ್ತೆ, ಸೊ ಲಾಗ್ ಅಪ್ಲೈ ಮಾಡ್ಕೊಂಡ್ರೆ ಸೊ ಲಾಗ್ ವಿ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, ಸೊ ಲಾಗ್ ಆಫ್ ವೈ ಟು ದಿ ಪವರ್ ಎಕ್ಸ್. ಓಕೆ, ಇದನ್ನು ನಾನು ಅವಾಗಿಂದ ಹೇಳ್ಕೊಂಡು ಬರ್ತಿದ್ದೀನಿ. ಸೊ ಲಾಗ್ ಆಫ್ ವೈ ಟು ದಿ ಪವರ್ ಎಕ್ಸ್ ಸೆಕೆಂಡ್ ರೈಟ್ ಆಸ್ ಲಾಗ್ ವಿ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ವೈ. ಇಷ್ಟು ಬರಿಬೋದು. ಓಕೆ, ಸೊ ನಾನು ಅದನ್ನೇನು ಮಾಡೋಣ, ಡಿ ವಿ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ಅದಕ್ಕೋಸ್ಕರ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 1 ಡಿವೈಡೆಡ್ ಬೈ ವಿ ಇಂಟು ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಇದೇನಿದೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಲಾಗ್ ವೈ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಲಾಗ್ ವೈ. ಇದನ್ನೇನು ಮಾಡಿದ್ವಿ, ಯಾವ ಫಾರ್ಮೆಟ್ ಮತ್ತೆ ಯಾವ ಫಾರ್ಮೆಟ್ಲಿದೆ ನೋಡಿ, ಇದು ಮತ್ತೆ ಯು ಇಂಟು ವಿ ಫಾರ್ಮೆಟಲ್ಲಿದೆ. ಸೊ ನಮಗೆ ಈಗ ಜಸ್ಟ್ ನಾವು ಇಲ್ಲಿ ಹೇಳ್ಸಿದ್ದೆ ನೋಡಿ, ಇಲ್ಲಿ ಮಾಡಿಸಿ ನೋಡಿ ಜಸ್ಟ್ ನಾವು. ಓಕೆ, ಇಲ್ಲೇನಂದರೆ ಯು ಇಂಟು ವಿ ಹೋಲ್ ಡ್ಯಾಶ್ ಯು ಕ್ಯಾನ್ ರೈಟ್ ಆಸ್ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಅಲ್ಲಿ ಮಾಡಿದ್ದೀನಿ, ಅದೇ ಥರ ಇದು ಮಾಡ್ಕೊಂತ ಹೋಗ್ಬಿಡಿ. ಸೊ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಇದು ವಿ ಇಲ್ಲಿದ್ದು ಏನು ಮಾಡಿ ಇಲ್ಲಿ ಬರ್ಕೊಳ್ಳಿ, ವಿ ಇಂಟು ಇದನ್ನು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಏನು ಬರ್ಕೊಬೇಡಿ, 1 ಇಂಟು ಲಾಗ್ ವೈ ರೈಟ್ ಆಸ್ ಇಟ್ ಈಸ್ ಪ್ಲಸ್ ಆಮೇಲೆ ಏನು ಮಾಡಬೇಕು, ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ವೈನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ವೈ ಬರುತ್ತೆ. ಆಮೇಲೆ ಏನು ಮಾಡಿ, ಸೊ ಇಲ್ಲಿ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಡಿ ವೈ ಬೈ ಡಿ ಎಕ್ಸ್. ಓಕೆ, ಡಿ ವೈ ಬೈ ಡಿ ಎಕ್ಸ್. ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಎಕ್ಸ್ ಹೆಂಗಿದೆ ಹಂಗೆ ಬರೀ. ಓಕೆ, ನಾವು ಇದನ್ನು ವಿನ ಮಲ್ಟಿಪ್ಲೈ ಮಾಡಿದೆ. ವಿ ಅಂದರೆ ಏನು ತೊಗೊಂಡಿದ್ದೀವಿ ನಾವು, ವೈ ಟು ದಿ ಪವರ್ ಎಕ್ಸ್. ಅದನ್ನು ಮಲ್ಟಿಪ್ಲೈ ಮಾಡಿ ಇದೇನಾಗುತ್ತೆ, ಸೊ ಡಿ ವೈ ಬೈ ಸೊ ದಿಸ್ ಈಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಆಗುತ್ತೆ ವಿ ಈಸ್ ನಥಿಂಗ್ ಬಟ್ ವೈ ಟು ದಿ ಪವರ್ ಎಕ್ಸ್ ಇಂಟು ನೆಕ್ಸ್ಟ್ ಸ್ಟೆಪ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡೋಣ, ಲಾಗ್ ವೈ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಓಕೆ, ಈಗ ಮಲ್ಟಿಪ್ಲೈ ಮಾಡಿ ಇದೇನಾಗುತ್ತೆ, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ ಇಸ್ ಲಾಗ್ ವೈ ಪ್ಲಸ್ ಇದನ್ನು ವೈ ಟು ದಿ ಪವರ್ ಎಕ್ಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇದು ವೈ ಟು ದಿ ಪವರ್ ಏನು ಬರುತ್ತೆ, ವೈ ಟು ದಿ ಪವರ್ -1 ಆಗುತ್ತೆ. ಸೊ ಈಗ ನಾವು ಇಲ್ಲಿ ಹೇಳಿದೆ ನೋಡಿ, ಇಲ್ಲಿ ಹೇಳಿದ್ದೀನಿ ನಾನು. ಓಕೆ, ಇಲ್ಲಿ ಹೇಳಿದೆ ಎ ಟು ದಿ ಪವರ್ ಎಮ್ ಡಿವೈಡೆಡ್ ಯು ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ -1. ಅದೇ ಥರ ಏನಾಗುತ್ತೆ, ಇದನ್ನು ವೈ ಟು ದಿ ಪವರ್
ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಇಷ್ಟೇನು ಬಂತು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಬಂತು. ಸೊ ನಮ್ಗೆ ನೋಡಿ, ಯು ನೋ ದಟ್ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಅದನ್ನು ಬರ್ಕೊಳ್ಳಿ ಫಸ್ಟು. ಓಕೆ, ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಇಷ್ಟು ಬಂತ. ನಮಗೆ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂದಿದೆ ನೋಡ್ಕೊಳ್ಳಿ. ಸೊ ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂದಿದೆ, ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್, ಎಕ್ಸ್ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಎಕ್ಸ್ ಟು ದಿ ಪವರ್ ವೈ ಟು ದಿ ಪವರ್ ಮೈನಸ್ 1 ಇಂಟು ವೈ. ಇಷ್ಟು ಬಂದಿದೆ ನಮಗೆ ಏನು. ಸೊ ನಮಗೆ ಡಿ ವೈ ಬೈ ಡಿ ಯು ಬೈ ಡಿ ಎಕ್ಸ್ ಇಷ್ಟು ಬಂದಿದೆ, ಇಷ್ಟು ಬರ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ ನೋಡಿ, ಸೊ ನಮಗೆ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂದಿದೆ. ಓಕೆ, ಸೊ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಏನು ಬಂದಿದೆ, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮಗೇನಿದೆ, ವೈ ಟು ದಿ ಪವರ್ ಎಕ್ಸ್ ಸಾರಿ ಇಸ್ ಈಕ್ವಲ್ ಟು ಅಲ್ಲ, ಇದು ಇಸ್ ಈಕ್ವಲ್ ಟು ಪ್ಲಸ್ ಅಲ್ಲ, ಇದು ಇಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರ್ಕೊಂತೀವಿ. ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ. ಓಕೆ, ಲಾಗ್ ವೈ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಓಕೆ, ಇಷ್ಟು ಬಂತ. ಸೊ ನಾವೇನು ಮಾಡೋಣ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕು. ನಮ್ಮ ಇಂಟೆನ್ಷನ್ ಏನು, ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಎಲ್ಲೆಲ್ಲಿದೆ ಅದು ಒಂದು ಕಡೆ ಬರ್ಕೊಂಬಿಡಿ. ಓಕೆ, ಸೊ ಒಂದು ಕಡೆ ಅಂದರೆ ಇದನ್ನು ಮೈನಸಿಂದ ಮಲ್ಟಿಪ್ಲೈ ಮಾಡಿ. ಫಸ್ಟು ಇದೇನಾಗುತ್ತೆ, ಎಕ್ಸ್ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ದಟ್ ಈಸ್ ಈಕ್ವಲ್ ಟು, ಈ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ. ಓಕೆ, ಇಲ್ಲೇನೋ ಮಿಸ್ ಹೊಡೆದಿದ್ದೀವಿ, ಇಲ್ಲಿ ಪ್ಲಸ್ ಮಿಸ್ ಮಾಡಿದೆ ನೋಡಿ. ಇಲ್ಲಿ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಇಂಟು, ಇಲ್ಲಿ ಪ್ಲಸ್ ಬರಿಬೇಕಿತ್ತು. ಓಕೆ, ಇಲ್ಲಿ ಪ್ಲಸ್ ಮಿಸ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಬರ್ಕೊಳ್ಳಿ. ಓಕೆ, ಪ್ಲಸ್ ಓಕೆ, ಇದು ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದೆ. ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಪ್ಲಸ್ ಇಂಟು ಮೈನಸ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಎಲ್ಲೆಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ ಅದು ಒಂದು ಕಡೆ ತಗೊಳ್ಳಿ. ಇದು ಡಿ ವೈ ಬೈ ಡಿ ಎಕ್ಸ್, ಇದು ಡಿ ವೈ ಎಕ್ಸ್, ಇದನ್ನ ಈ ಕಡೆ ತಗೊಂಬನ್ನಿ. ಅವಾಗ ಏನಾಗುತ್ತೆ, ದಿಸ್ ಹೆಂಗಿದೆ ಹೆಂಗೆ ಬರ್ಕೊಡಿ, ಎಕ್ಸ್ ಟು ದಿ ಪವರ್ ವೈ ಇಂಟು ಸೊ ಡಿ ವೈ ಬೈ ಡಿ ಎಕ್ಸು, ಸೊ ಲಾ ಇಂಟು ಲಾಗ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್. ಅದೇ ಥರ ಇಲ್ಲಿ ಮೈನಸ್ ಇದ್ದಿದ್ದು ಈ ಕಡೆ ತೊಂದರೆ ಮತ್ತೆ ಪ್ಲಸ್ ಆಫ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ಡಿ ವೈ ಬೈ ಡಿ ಎಕ್ಸ್ ಇಲ್ಲ ಅದನ್ನೆಲ್ಲ ಆ ಕಡೆ ತೊಗೊಂಡು, ಇಲ್ಲಿಲ್ಲನಾ ಇದನ್ನು ಆ ಕಡೆ ತೊಗೊಂಡೋಗಿ. ಅವಾಗ ಏನಾಗುತ್ತೆ, ದಿಸ್ ಈಸ್ ಮೈನಸ್ ವೈ ಟು ದಿ ಪವರ್ ಎಕ್ಸ್ ಲಾಗು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಇದನ್ನು ಆ ಕಡೆ ತೊಗೊಂಡಿದ್ರೆ ಏನಿದೆ, ಮೈನಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ಬರುತ್ತೆ ಇದು. ಓಕೆ, ಸೊ ಇಲ್ಲ ನೋಡಿರಿ, ಇವಾಡ್ರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆನಾ, ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡಾಗ ಏನು ಬರುತ್ತೆ ನಮಗೆ, ಸೊ ನಮಗೆ ಎಕ್ಸ್ ಟು ದಿ ಪವರ್ ವೈ ಇಂಟು ಲಾಗ್ ಎಕ್ಸ್. ಓಕೆ, ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಇಷ್ಟು ಬರುತ್ತೆ. ಓಕೆ, ಇವೆರಡರಲ್ಲಿ ಏನು ಕಾಮನ್ ಇದೆ, ಇವೆರಡರಲ್ಲಿ ಮೈನಸ್ ಕಾಮನ್ ಇದೆ. ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ, ಇಲ್ಲಿ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ. ಓಕೆ, ಇಷ್ಟಿದೆ. ಸೊ ನಾವೇನು ಕಂಡಿಡಬೇಕು, ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡಿಡೋಕ್ಕೋಸ್ಕರ ಇದನ್ನೆಲ್ಲ ಆ ಕಡೆ ತೊಗೊಂಡೋಗಿ, ಸೊ ನಮಗೇನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ಡಿವೈಡೆಡ್ ಬೈ ಏನಿದೆ ನಮಗೆ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್. ಓಕೆ, ಸೊ ಇಷ್ಟು ಆನ್ಸರ್ ಬರಬೇಕು. ನೀವು ನೀಟಾಗಿ ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ಹೋದಾಗ ಈಸಿಯಾಗಿ ಬರುತ್ತೆ. ನಿಮಗೆ ಫಸ್ಟೆಲ್ಲ ಸಾಲ್ವ್ ಮಾಡುವಾಗ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ನೀವು ನೀಟಾಗಿ ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ಕೊಂಡೆಲ್ಲ ಈಸಿಯಾಗಿ ಬರುತ್ತೆ. ಇದೊಂದು 3 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸು. ಈಗ ನೋಡಿ, ಫಸ್ಟ್ ಏನು ಮಾಡಿ, ವೀಡಿಯೋನ ಫಸ್ಟು ಪಾಸ್ ಮಾಡಿಕೊಂಡು ನೀಟಾಗಿ ಬರ್ಕೊಳ್ಳಿ. ಇದನ್ನು ಕಾಪಿ ಮಾಡ್ಕೊ, ವೀಡಿಯೋನ ಪಾಸ್ ಮಾಡಿಕೊಂಡು ಒಂದೊಂದೇ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಇದನ್ನು ವೀಡಿಯೋನ ಪಾಸ್ ಮಾಡಿ ನೀಟಾಗಿ ಬರ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಇನ್ನೊಂದ್ಸಲ ನೋಡಿದ್ಮೇಲೆ ಡೆಫಿನೆಟಾಗಿ ನಿಮಗೆ ಆನ್ಸರ್ ಬರುತ್ತೆ. ಓಕೆ.
ಓಕೆ. ಸೊ ಒನ್ ಮೋರ್ ಕ್ವೆಶನ್ ನೋಡೋಣ. ಇದು ಲಾಸ್ಟ್ ಕ್ವೆಶನ್, ಮೇ ಬಿ 3 ಮಾರ್ಕ್ಸಿಂದು. ಸೊ ಫೈಂಡ್ dy/dx ಆಫ್ y to the power x which is equal to x to the power y. ಓಕೆ, ಇವೆಲ್ಲ 5 ಕ್ವೆಶನ್ಸ್ ಏನಿದೆ ಇವು ಭಾಳ ಇಂಪಾರ್ಟೆಂಟ್ ಕ್ವೆಶನ್ಸು. ಇವು ಮೇ ಬಿ ಕೇಳಿದರೆ ಕೇಳ್ಬೋದು ನಿಮಗೆ. ಸೊ ಲಾಸ್ಟ್ ಕ್ವೆಶನ್ ಏನಿದೆ y to the power x is equal to x to the power y. ಓಕೆ, ಸೊ ಇಷ್ಟೊತ್ತು ಏನು ಮಾಡಿದ್ವಿ ನಾವು ಇನ್ ಟರ್ಮ್ಸ್ ಆಫ್ u v ಅಂತ ತೊಗೊಂಡಿದ್ವಿ. ಬಟ್ ಈ ಕ್ವೆಶನ್ಗೆ ನಮಗೆ u ಇಂಟು v ಅಂತ ಏನು ತೊಗೊಳ್ಳೋದು ಅಥವಾ u ಅಥವಾ v ಅಂತ ಏನು ತೊಗೊಳ್ಳೋದು, ಡೈರೆಕ್ಟಾಗಿ ಬರ್ಕೊಂಬಿಡಿ. ಸೊ ಡೈರೆಕ್ಟಾಗಿ ಏನಿದೆ ನಮಗೆ y to the power x that is equal to x to the power y ಅಂತ ಅಪ್ಲೈ ಬರ್ಕೊಂಬಿಡಿ. ಸೊ ಇಲ್ಲಿ ಏನು ಮಾಡಿ, ಎರಡು ಕಡೆ ಪವರ್ ಇದೆ, ಅದಕ್ಕೋಸ್ಕರ ಲಾಗ್ ಅಪ್ಲೈ ಮಾಡ್ಕೊಂಬಿಡಿ. ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಸೊ ಲಾಗ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಸೊ ನಮಗೆ ಲಾಗ್ ಅಪ್ಲೈ ಮಾಡಿದಾಗ y to the power x is equal to x to the power y ಆಗುತ್ತೆ. y to the power x is equal to x to the power y ಆದಾಗ, ಸೊ ಇಲ್ಲಿ ನೋಡಿ ಇದನ್ನು ಲಾಗ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಲಾಗ್ ಆಫ್ y to the power x that is equal to log of x to the power y ಆಗುತ್ತೆ. ಎಷ್ಟಿದೆನಾ? ನಾವು ಜೆಸ್ಸಿ ನಮಗೆ ನಿಮ್ಗೆ ಪವರ್ ಗೊತ್ತಾಗ ಲಾಗ್ ಆಫ್ ಸಮಥಿಂಗ್ ಟು ದಿ ಪವರ್ ಇದ್ದಾಗ ಹೆಂಗೆ ಬರಿಬೋದು ನಾವು. ಸೊ ದಿಸ್ ವಿ ಕ್ಯಾನ್ ಡಸ್ ಎಕ್ಸ್ ಆಫ್ ಲಾಗ್. ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು, ಅದಕ್ಕೋಸ್ಕರ ಈಗ ನಾನು ಫಾರ್ಮುಲಾ ಹೇಳ್ತಿಲ್ಲ. ಅದೇ ಥರ ಇಲ್ಲೇನಾಗುತ್ತೆ, y ಇಂಟು ಲಾಗ್ ಆಫ್ ಎಕ್ಸ್. ಓಕೆ, ನಮ್ದು ಇಂಟೆನ್ಷನ್ ಏನು, dy/dx ಕಂಡಿಡಿಯೋದು. ಸೊ dy/dx ಕಂಡಿಡಿಯೋಕ್ಕೋಸ್ಕರ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ಸೊ ದಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಲಾಗ್ ವೈ ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ವೈ ಇಂಟು ಲಾಗ್ ಎಕ್ಸ್. ಓಕೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅವಾಗ ಏನಾಗುತ್ತೆ ನಮಗೆ, ಸೊ ನಮಗೆ ಇದು ಯಾವ ಫಾರ್ಮೆಟಲ್ಲಿದೆ, ಇಷ್ಟೊತ್ತೆಲ್ಲ ಹೇಳ್ಕೊಂಬಂದಿನಿ. ಯಾವ ಫಾರ್ಮೆಟಲ್ಲಿದೆ, ಇದು ಯು ಇಂಟು ವಿ ಫಾರ್ಮೆಟ್. ಇದು ಯು ಬಂದಾಗ ಇದು ವಿ, ಅದೇ ಥರ ಯು ಇದ್ದರೆ ಇದು ವಿ ಫಾರ್ಮೆಟಲ್ಲಿದೆ. ಓಕೆ, ಯು ನೋ ದಟ್ ಯು ಇಂಟು ವಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಯು ಇಂಟು ವಿ ಡಿಫ್ರೆನ್ಸಿಯೇಷನ್ ಈಸ್ ಈಕ್ವಲ್ ಟು ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕು, ವಿನ ಹೆಂಗಿದ್ದು ಹಂಗೆ ಇಡಬೇಕು, ಪ್ಲಸ್ ವಿನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯುನ ಹೆಂಗಿದ್ದು ಹಂಗೆ ಇಡಬೇಕು. ಸೊ ಅದನ್ನೇ ನಾನು ಮಾಡ್ಕೊಂಬರ್ತಿದ್ದೀನಿ. ಇಲ್ಲೇನಿದೆ ನೋಡಿ, ಫಸ್ಟ್ ಏನು ಮಾಡೋಣ, ಯುನ ಡಿಫ್ರೆನ್ಷಿಯೇಟ್ ಮಾಡಿ. ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಆಗುತ್ತೆ. ವಿನ ಹೆಂಗಿದೆ ಹಂಗೆ ಬರಬೇಕು. ವಿ ಅಂದರೆ ಏನು, ಲಾಗ್ ವೈ ರೈಟ್ ಆಸ್ ಇಟ್ ಈಸ್. ಓಕೆ, ಪ್ಲಸ್ ಆಮೇಲೆ ಏನು ಮಾಡಬೇಕು, ವಿನ ಡಿಫ್ರೆನ್ಷಿಯೇಟ್ ಮಾಡಿ. ವಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ವೈ ಡಿಫ್ರೆನ್ಷಿಯೇಟ್ ಮಾಡಿ. ಲಾಗ್ ಡಿಫ್ರೆನ್ಷಿಯೇಷನ್ ಈಸ್ 1/y. ಓಕೆ, ಇದನ್ನು ಈ 1/y ಆಗುತ್ತೆ. ಓಕೆ, ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕಾ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, dy/dx. ಇದಾಯ್ತು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೀವ. ಯುನ ಹೆಂಗಿದ್ದು ಹಂಗೆ ಇಡಬೇಕು, ಬಿಕಾಸ್ ಸಿ ದರ್ ಯುನ ಹೆಂಗಿದ್ದು ಹಂಗೆ ಇಡಿ. ಯು ಅಂದರೆ ಏನು, ಎಕ್ಸ್ ಹೆಂಗಿದ್ದು ಹಂಗೆ. ಓಕೆ, ವಿಚ್ ಈಸ್ ಈಕ್ವಲ್, ಇದನ್ನು ಅದೇ ಥರ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ. ಈಗ ನೋಡಿ ಯುನ ಡಿಫ್ರೆನ್ಷಿಯೇಟ್ ಮಾಡೋಣ. ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ dy/dx. ಇದು ಏನು, ಲಾಗ್ ಎಕ್ಸ್ ಹೆಂಗಿದೆ ಹಂಗೆ ಇಡಿ, ಲಾಗ್ ಎಕ್ಸ್ ರೈಟ್ ಆಸ್ ಇಟ್ ಇಸ್. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಪ್ಲಸ್ ಇನ್ನೇನು ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1/x ಆಗುತ್ತೆ. ವೈ ಹೆಂಗಿದೆ ಹಂಗೆ ಇಡಿ. ಓಕೆ, ಇಷ್ಟು ಬಂತು ನಮಗೆ ಎರಡು. ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂಡು ತಗೋಣ. ಇಲ್ಲಿ ಸಾಲ್ವ್ ಮಾಡೋಣ. ಇಲ್ಲೇನು ಮಾಡಿ, ಸೊ dy/dx ಎಲ್ಲೆಲ್ಲಿದೆ ಅದು ಒಂದು ಕಡೆ ಬರ್ಕೊಂಬಿಡಿ. ಅಂದರೆ ಇಲ್ಲಿ dy/dx ಇದೆನಾ, ಇಲ್ಲಿ dy/dx, ಉಳ್ಕಿದ್ದೆಲ್ಲ ಆ ಕಡೆ ತೊಗೊಂಡೋಗ್ಬಿಡಿ. ಅಂದರೆ dy/dx ಇದೇನಿದೆ, ಎಕ್ಸ್ ಡಿವೈಡೆಡ್ ಬೈ ವೈ ಇಂಟು dy/dx ಇದೆ. ಇಲ್ಲಿ ಇಲ್ಲಿದೇನಾ, ಅದೇ ಥರ ಇಲ್ಲಿ dy/dx ಇದನ್ನು, ಇದು ಈ ಕಡೆ ಈ ಕಡೆ ತಾನೆ. ಸೊ ಈ ಕಡೆ ಇದ್ದಿದ್ದು ಈ ಕಡೆ ತಾನೆ ಇದನ್ನು. ಓಕೆ, ಅವಾಗ ಏನಾಗುತ್ತೆ, ಮೈನಸ್ ಆಫ್ ಲಾಗ್ ಎಕ್ಸ್ ಇಂಟು dy/dx ದಟ್ ಈಸ್ ಈಕ್ವಲ್ ಟು, ಇದನ್ನು ಈ ಕಡೆ ತಂದೀವಿ. ನಾವೇನು ಮಾಡೀವಿ, ಈಗ ಉಳ್ಕಿದ್ದೆಲ್ಲ dy/dx ಇರಲಾರ್ದೆಲ್ಲ ಆ ಕಡೆ ಕಳಿಸ್ಬಿಡಿ. ಅಂದರೆ ಲಾಗ್ ವೈ ಇದ್ದಿದ್ದು ಏನಾಗುತ್ತೆ ಆ ಕಡೆ ಕಳಿಸಿದಾಗ, ಸೊ ದಟ್ ಈಸ್ ಮೈನಸ್ ಲಾಗ್ ವೈ. ಓಕೆ, ಲಾಗ್ ವೈ ಇದ್ದಿದ್ದು ಏನಾಗುತ್ತೆ, ಮೈನಸ್ ಲಾಗ್ ವೈ ಆಗುತ್ತೆ, ಪ್ಲಸ್ y/x ಹೆಂಗಿದೆ ಹಂಗೆ ಬರ್ರಿ. ಸೊ ಪ್ಲಸ್ y/x ಏನು ಮಾಡೋಣ, ಹೆಂಗಿದ್ದು ಹಂಗೆ ಬರೆಯೋಣ. ನಾವು ಇವಾಡ್ರಲ್ಲಿ ಏನು ಕಾಮನ್ ಇದೆ ನೋಡಿ, ಇವಾಡ್ರಲ್ಲಿ ಏನಿದೆ, ಸೊ dy/dx ಕಾಮನ್ ಇದೆ. ಸೊ dy/dx ಕಾಮನ್ ಅಂದರೆ ಏನಾಗುತ್ತೆ ನಮಗೆ, x/y ಮೈನಸ್ ಲಾಗ್ ಎಕ್ಸ್ ಬರುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಏನಿದೆ, ಮೈನಸ್ ಲಾಗ್ y/x. ಇಷ್ಟಿದೆನಾ. ಓಕೆ, ಇಷ್ಟಿದೆ ನೋಡಿ. ನಾವೇನು ಮಾಡೋಣ ಈಗ, ಓಕೆ, ಈಗ ನಾವೇನು ಮಾಡೋಣ ನೋಡಿ, ಇಲ್ಲಿ ಇದ್ರದ್ದು ಏನು ಮಾಡೋಣ, ಸೊ ಇದ್ರದ್ದು
ಎಲ್ ಸಿ ಎಮ್ ತಗೊಳ್ಳಿ. ಸೊ ಇದೇನತ್ತವ ಇದನ್ನ ಇಲ್ಲಿ ತಾಂಬಂದ್ಬಿಡಿ ಡೈರೆಕ್ಟಾಗಿ ಇಲ್ಲಾಂದರೆ. ಸೊ dy by dx ದಟ್ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಆಫ್ ಲಾಗ್ y ಪ್ಲಸ್ y ಡಿವೈಡೆಡ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನಿದೆ. ಸೊ ಇದೇನಾಗುತ್ತೆ ಎಕ್ಸ್ ಡಿವೈಡೆಡ್ ಬೈ y ಮೈನಸ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ ಇಲ್ಲೇನಿದೆ. ಸೊ ನಮಗೆ ಇಲ್ಲೇನಿಲ್ಲ ಅಂದರೆ ಏನಿರುತ್ತೆ 1 ಇರುತ್ತಾ, ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, ಇಲ್ಲಿನೂ ಏನಿರುತ್ತೆ 1 ಇರುತ್ತೆ. ಓಕೆ, ಸೊ 1 and x ಇಂದ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ಇದನ್ನ ಇಲ್ಲೇ ಬರೀತೀನಿ ನೋಡಿ. ಸೊ 1 and x ಇಂದ ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಬರುತ್ತಾ. ಓಕೆ, 1 ಹೌ ಮಚ್ ಎಕ್ಸು, 1 x ಇಸ್ ಎಕ್ಸ್, 1 x ಇಸ್ ಎಕ್ಸ್. ಓಕೆ, ಸೊ ಎಕ್ಸ್ ಹೌ ಮಚ್ ಎಕ್ಸು, ಎಕ್ಸು 1 ಎಕ್ಸ್. ಅದೇ ಥರ ಇಲ್ಲಿ ನೋಡಿ y ಅಂಡ್ ಒಂದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ y ಆಗುತ್ತೆ. y ಹೌ ಮಚ್ y ಆಗುತ್ತೆ, y 1 y, 1 ಹೌ ಮಚ್ y ಆಗುತ್ತೆ, 1 y y. ಓಕೆ, ಸೊ ಇದನ್ನು ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋದಾಗ ಇಲ್ಲೇನಾಗುತ್ತೆ. ಸೊ ಇದು ಸಿಲ್ಬೇಕಾ ಮೈನಸ್ ಎಕ್ಸ್ ಇಂಟು ಲಾಗ್ y ಪ್ಲಸ್ y ಡಿವೈಡೆಡ್ ಬೈ ಎಕ್ಸ್ ಆಲ್ರೆಡಿ ಇದೆ. ಓಕೆ, ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ, ಹೋಲ್ ಡಿವೈಡೆಡ್ ಬೈ ಇದು y ಬರ್ಕೊಳ್ಳಿ, ಹೋಲ್ ಡಿವೈಡೆಡ್ ಬೈ ಹೆಂಗಿದ್ದಂಗೆ y ಬರ್ಕೊಳ್ಳಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು 1 ಈಸ್ ಎಕ್ಸ್ ಮೈನಸ್ ಆಫ್ y ಇಂಟು ಲಾಗ್ ಎಕ್ಸ್ ಈಸ್ y log x. ಓಕೆ, ಸೊ ಇದನ್ನು ಕಂಪ್ಲೀಟ್ ಈಕ್ವೇಷನ್ ನಾನು ಹೆಂಗೆ ಬರಿಬೋದು, dy by dx ದಟ್ ಈಸ್ ಈಕ್ವಲ್ ಟು ಇದನ್ನು ವೈನ ಮೇಲೆ ಬರ್ಕೊಳ್ತೀವಿ. ಸೊ ದಿಸ್ y ಯು ಟೇಕ್ ಇಟ್ ಅಪ್ ಸೈಡ್. ಸೊ y ಡಿವೈಡೆಡ್ ಬೈ ಎಕ್ಸ್, ಇದನ್ನು y ಇದು ಮೇಲಾಗುತ್ತಾ. ಸೊ y ಇಂಟು ಇದೇನಾಗುತ್ತೆ. ಸೊ ದಿಸ್ ವಿಲ್ ಬಿಕಮ್ y, ಇಲ್ಲಿ ಪ್ಲಸ್ ಇದ್ದಿದ್ದು ಪಾಸಿಟಿವ್ ಇರೋದು ಫಸ್ಟ್ ಬರ್ಕೊಳ್ತೀನಿ. ಸೊ y ಮೈನಸ್ ಆಫ್ ಎಕ್ಸ್ ಇಂಟು ಲಾಗ್ y ಅಷ್ಟೇ, ಇಷ್ಟು ಬಂತು. ಹೋಲ್ ಡಿವೈಡೆಡ್ ಬೈ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನಿದೆ. ಸೊ ಎಕ್ಸ್ ಮೈನಸ್ ಆಫ್ y ಇಂಟು ಲಾಗ್ ಎಕ್ಸ್. ಓಕೆ, ಇಷ್ಟು ಆನ್ಸರ್ ಇದ್ರದ್ದು. ಓಕೆ, ಸೊ ನಾವೇನು ಮಾಡಿದ್ದೀವಿ ಈಗ, ಇವು 3 ಮಾರ್ಕ್ಸಿನೂ ಇಂಪಾರ್ಟೆಂಟ್ ಕ್ವಶನ್ಸು ಕಲ್ತಿದ್ದೀವಿ. ಇಲ್ಲಿ ನೋಡಿ, ಇದನ್ನು ಫಸ್ಟು ನೀವು ಕಾಪಿ ಮಾಡ್ಕೊಳ್ಳಿ ನೀಟಾಗಿ. ಕಾಪಿ ಮಾಡಿಕೊಂಡು ನಿಮಗೆ ಒಂದ್ಸಲ ನೋಡಿ, ಅರ್ಥ ಆದರೆ ಸರಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಇವು 3 ಮಾರ್ಕ್ಸಿನೂ ಇಂಪಾರ್ಟೆಂಟ್ ಕ್ವಶನ್ಸು ಡಿಫ್ರೆನ್ಷಿಯಬಿಲಿಟಿ 2 ಟೈಪಿನೂ ಮಾಡ್ಸಿನಿ. 2 ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಒಂದು ಪ್ಯಾರಾಮೆಟ್ರಿಕ್ ಫಾರ್ಮು, ಇನ್ನೊಂದು ಲಾಗರಿಥಮಿಕ್ ಯೂಸ್ ಮಾಡಿ dy by dx ಕಂಡುಹಿಡಿಯೋದು ಕೇಳ್ತಾರೆ. ಸೊ 2 ಟೈಪು ನಾವು ಕ್ವಶನ್ ಸಾಲ್ವ್ ಮಾಡಿದ್ದೀವಿ ಇದರಲ್ಲಿ. ಓಕೆ, ಸೊ ನಾವು ಇಷ್ಟಕ್ಕೆ ಕ್ಲಾಸ್ ಮುಗಿಯೋಣ. ಥ್ಯಾಂಕ್ ಯು ಸೋ ಮಚ್.